ಹಾಯ್ ಫ್ರೆಂಡ್ಸ್, ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಿಮ್ಮ ಹತ್ರ 2 ಹೊಸ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಮೊದಲಿಗೆ HFCs ಹೌಸಿಂಗ್ ಫೈನಾನ್ಸ್ ಕಂಪನಿಗಳ ಬಗ್ಗೆ ಮಾತಾಡೋಣ. ಅಂದರೆ ಈ ಕ್ವಾರ್ಟರ್ನಲ್ಲಿ ಯಾವ ರೀತಿ ಭರ್ಜರಿ ಪರ್ಫಾರ್ಮೆನ್ಸ್ನ ಮಾಡ್ತಿದೆ ಅನ್ನೋದ್ರ ಬಗ್ಗೆ. ಇದಾದಮೇಲೆ ರೇರ್ ಅರ್ತ್ ಎಲಿಮೆಂಟ್ಸ್ ಅನ್ನೋದ್ರ ಮಾಯ ಆದರೆ ಇಡೀ ಪ್ರಪಂಚಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಆಗ್ತಿರೋ ಚೇಂಜಸನ್ನು ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು ಮೇ 12 ಮಂಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇಂಡಿಯಾದ ಹೌಸಿಂಗ್ ಫೈನಾನ್ಸ್ ಸೆಕ್ಟರ್ ಇಂದ ಒಂದು ಒಳ್ಳೆ ಸುದ್ದಿ ಬಂದಿದೆ. ಕಳೆದ ಕ್ವಾರ್ಟರ್ಲಿ ನಾವು ನೋಡಿದಾಗ ಅಂದರೆ Q4 FY25 ಜನವರಿಯಿಂದ ಮಾರ್ಚ್ನಲ್ಲಿ ನೋಡೋದಾದ್ರೆ ಈ ಸೆಕ್ಟರ್ನಲ್ಲಿ ಇಂಪ್ರೆಸಿವ್ ಸ್ಟ್ರೆಂತ್ ಮತ್ತೆ ಗ್ರೋತ್ ಬಂದಿದೆ. ಈ ಸೆಕ್ಟರ್ನ 4 ದೊಡ್ಡ ಹೆಸರುಗಳು ಬಜಾಜ್ ಹೌಸಿಂಗ್, PNB ಹೌಸಿಂಗ್, ಅವಾಜ್ ಫೈನಾನ್ಷಿಯರ್ಸ್ ಅಂಡ್ ಆಧಾರ್ ಹೌಸಿಂಗ್ ಎಲ್ಲರೂ ಕೂಡ ಸಾಲಿಡ್ ರಿಸಲ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರತಿಯೊಂದು ಕಂಪನಿನೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಆದರೆ ಇಡೀ ಸೆಕ್ಟರ್ನಲ್ಲಿ ಒಂದು ಕ್ಲಿಯರ್ ಟ್ರೆಂಡ್ ಕಾಣಿಸ್ತಿದೆ ನೋಡಿ. ಅದೇನಂತಂದ್ರೆ ಅವರೆಲ್ಲರೂ ಈಗ ನಮ್ಮ ಒಂದು ಗೇರ್ಸ್ ಅನ್ನ ಅಫೋರ್ಡಬಲ್ ಹೌಸಿಂಗ್ ಕಡೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ. ಮುಖ್ಯವಾಗಿ ಇತ್ತೀಚೆಗೆ ಇಂಟ್ರೆಸ್ಟ್ ರೇಟ್ಸ್ಗಳಲ್ಲಿ ಆಗ್ತಾ ಇರೋ ಬದಲಾವಣೆಗಳು ಇದಕ್ಕೊಂದು ಕಾರಣ. ಈ ಭಾಗದಲ್ಲಿ ನಾವು ಈ ಕಂಪನಿಯನ್ನ ಒಂದಕ್ಕೊಂದು ಹೇಗೆ ಹೋಲಿಕೆ ಮಾಡ್ತಿದ್ದೀವಿ, ಹಾಗೆ ಅವರ ಒಂದು ಇತ್ತೀಚಿನ ಹೆಜ್ಜೆಗಳಾಗಿರ್ಬೋದು, ಮತ್ತೆ ನಾವು ಗಮನಿಸಬೇಕಾಗಿರೋ ಕೆಲವು ಸೂಕ್ಷ್ಮವಾದಂತಹ ವಿಷಯಗಳು, ಹಾಗೆಯೇ ವಾರ್ನಿಂಗ್ ಸೈನ್ಸ್ಗಳು ಎಲ್ಲದ್ರ ಬಗ್ಗೆನೂ ಕೂಡ ವಿಶ್ಲೇಷಣೆ ಮಾಡೋಣ. ಮೊದಲು ಬೆಳವಣಿಗೆ ಬಗ್ಗೆ ನೋಡ್ಕೊಂಬರೋಣ. ಬಜಾಜ್ ಹೌಸಿಂಗ್ ಫೈನಾನ್ಸ್ ಇವರು ಈ ಸೆಕ್ಟರ್ನಲ್ಲಿ ಕ್ಲಿಯರ್ ಲೀಡರ್ ಅಂತಾನೆ ಹೇಳ್ಬೋದು. ಅದು ಕೂಡ ದೊಡ್ಡದಾಗಿ ಕಾಣ್ತಿದೆ. ಅಂದ್ರೆ ಅವರ ಒಂದು ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಇಯರ್ ಆನ್ ಇಯರ್ ನೋಡಿದಾಗ 26% ಅಷ್ಟು ಇಂಪ್ರೆಸಿವ್ ಆಗಿ ಬೆಳೆದಿದೆ. ಅಂದ್ರೆ 1,14,684 ಕ್ರೋರ್ಸ್ಗೆ ತಲುಪಿದೆ. ಅವರ ಮೋಟ್ ಏನ್ ಗೊತ್ತಾ, ಅಂದ್ರೆ ಡೈವರ್ಸಿಫೈಡ್ ಅಪ್ರೋಚ್ ನಲ್ಲಿ ಹೋಗೋದು. ಅವರು ಪ್ರೈಮ್ ಹೌಸಿಂಗ್ ಲೋನ್ಸ್ ಗಳಿಂದ ಹಿಡಿದು ಅಫೋರ್ಡಬಲ್ ಸೆಗ್ಮೆಂಟ್ಸ್, ಲೀಸ್ ರೆಂಟಲ್ ಡಿಸ್ಕೌಂಟಿಂಗ್, ಡೆವಲಪರ್ ಫೈನಾನ್ಸಿಂಗ್ ಹೀಗೆ ಎಲ್ಲದಕ್ಕೂ ಸಹ ಕೈ ಹಾಕಿದ್ದಾರೆ. ಅವರ ಇತ್ತೀಚಿನ ಅರ್ನಿಂಗ್ ಕಾಲ್ಸ್ ನಲ್ಲಿ ನಾವು ನೋಡಿದಾಗ ಬಜಾಜ್ ಹೌಸಿಂಗ್ ಮ್ಯಾನೇಜ್ಮೆಂಟ್ ಸ್ಪಷ್ಟವಾಗಿ ಹೇಳ್ತಿದೆ, ಕಂಪನಿ ತನ್ನ ಮ್ಯಾನೇಜ್ಮೆಂಟ್ ಟೀಮ್ ಅನ್ನ ಬಲಪಡಿಸಿಕೊಂಡಿದೆ. ಹಾಗೆ FY26 ನಲ್ಲೂ ಕೂಡ ಸ್ಟ್ರಾಟಜಿಕ್ ಬಿಸ್ನೆಸ್ ಯೂನಿಟ್ಸ್ ಗಳಾಗಿರ್ಬೋದು ಮತ್ತೆ ನಾನ್ ಮೆಟ್ರೋ ಮಾರ್ಕೆಟ್ಸ್ ನಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡುತ್ತೆ ಅಂತ. ಇದರಿಂದ ಸಸ್ಟೈನ್ಡ್ ಗ್ರೋತ್ ಖಚಿತ ಆಗತ್ತೆ ಅಂತ. ಅಂದ್ರೆ ಮಾರ್ಕೆಟ್ ನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಕಟ್ ಆಗ್ಬೋದು ಅನ್ನೋದಕ್ಕೆ ನಿರೀಕ್ಷೆನೂ ಕೂಡ ಇಟ್ಕೊಂಡಿದ್ದಾರೆ. ಅವರು ತಮ್ಮ ಸ್ಟ್ರಾಂಗ್ ಮೊಮೆಂಟ್ಸಮ್ ಅನ್ನ ಕಾಯ್ದುಕೊಳ್ಳೋದಕ್ಕೆ ಕಮಿಟೆಡ್ ಆಗಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. PNB ಹೌಸಿಂಗ್ ಫೈನಾನ್ಸ್ ಇವರು ಇತ್ತೀಚೆಗೆ ಒಂದು ದೊಡ್ಡ ಟರ್ನ್ ಅರೌಂಡ್ ಅನ್ನ ಕಂಡಿದ್ದಾರೆ. ಅವರ ರಿಟೇಲ್ ಲೋನ್ ಅಸೆಟ್ಸ್ ಅನ್ನ ನೋಡಿದಾಗ ಇಯರ್ ಆನ್ ಇಯರ್ 18% ಅಷ್ಟು ಹೆಚ್ಚಾಗಿ 74,802 ಕ್ರೋರ್ಸ್ಗೆ ತಲುಪಿದೆ. ಆದರೆ ಇಲ್ಲಿನ ರಿಯಲ್ ಹೈಲೈಟ್ಸ್ ಅಂತಂದ್ರೆ ಅಫೋರ್ಡಬಲ್ ಹೌಸಿಂಗ್ ಸೆಗ್ಮೆಂಟ್ ಇದು ಇಯರ್ ಆನ್ ಇಯರ್ ಬರೋಬ್ಬರಿ 183% ಅಷ್ಟು ಜಂಪ್ ಆಗಿದೆ. ಅಂದ್ರೆ 5,070 ಕ್ರೋರ್ಸ್ಗೆ ತಲುಪಿದೆ ಅಂತ. ಇದು ನಾವು ಮುಂದೆ ನೋಡಲಿರೋ ಹಾಗೆ ಒಂದು ಸ್ಟ್ರಾಟಜಿಯಲ್ಲಿ ಆಗಿರುವಂತಹ ದೊಡ್ಡ ಬದಲಾವಣೆಯನ್ನು ಕೂಡ ತೋರಿಸುತ್ತೆ. ಅವರ MD ಗಿರೀಶ್ ಕೌಸಗಿ ಇತ್ತೀಚಿನ ಕಾಲ್ ನಲ್ಲಿ ತುಂಬಾ ಆಪ್ಟಿಮಿಸ್ಟಿಕ್ ಆಗಿ ಮಾತಾಡಿದ್ದಾರೆ ಗೊತ್ತಾ. ಅವ್ರ ಮಾತಲ್ಲಿ ಹೇಳೋದಾದ್ರೆ FY26 ಇಡೀ ಇಂಡಸ್ಟ್ರಿಗೆ ಅಂದ್ರೆ FY25 ಗಿಂತ ಬಹಳ ಉತ್ತಮವಾಗಿ ಕೆಲಸ ಮಾಡಿದೆ ಅಂತ. ಅಂದ್ರೆ ಮಾರ್ಚ್ 27ರಷ್ಟಿಗೆ ನಮ್ಮ ಒಂದು ರಿಟೇಲ್ ಲೋನ್ ಬುಕ್ ನಾವು ನೋಡಿದಾಗ 1 ಕೋಟಿ ತಲುಪಿದೆ ಅಂತ. ಅದರಲ್ಲಿ ಅಫೋರ್ಡಬಲ್ ಹೌಸಿಂಗ್ 15,000 ಕೋಟಿ ಮತ್ತೆ ಎಮರ್ಜಿಂಗ್ ಮಾರ್ಕೆಟ್ಸ್ 25,000 ಕೋಟಿ ಕೊಡುಗೆಯನ್ನ ಕೊಟ್ಟಿದೆ. ಇದರಿಂದ ಕೈಗೆಟುಕುವ ಹಾಗೆ ಹೊಸ ಸೆಗ್ಮೆಂಟ್ಸ್ ವಿಭಾಗಗಳು ಅವರ ಗ್ರೋತ್ ಸ್ಟ್ರಾಟಜಿಯಲ್ಲಿ ಎಷ್ಟು ಮುಖ್ಯ ಆಗ್ತಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ. ಆವಾಸ್ ಫೈನಾನ್ಷಿಯರ್ಸ್ ಇವರು ಸ್ಟಡಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅವರ AUM ನ ನೋಡಿದಾಗ ಇಯರ್ ಆನ್ ಇಯರ್ 18% ಅಷ್ಟು ಬೆಳೆದಿದೆ. ಅಂದ್ರೆ 2,04,202 ಕ್ರೋರ್ಸ್ಗೆ ತಲುಪಿರೋದು. ಅವರ ಸ್ಟ್ರಾಟಜಿ ಮುಖ್ಯವಾಗಿ ನಮ್ಮ ಒಂದು ಬ್ರಾಂಚ್ಗಳ ಸಂಖ್ಯೆಗಳನ್ನ ಎಕ್ಸ್ಪ್ಯಾಂಡ್ ಮಾಡೋದ್ರ ಮೇಲೆ ಫೋಕಸ್ ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ಅವರು 30 ಹೊಸ ಬ್ರಾಂಚ್ಗಳನ್ನ ತೆಗೆದು ಒಟ್ಟಿಗೆ ನಾವು ನೋಡೋದಾದ್ರೆ 397 ಲೊಕೇಶನ್ಸ್ಗೆ ತಲುಪಿದ್ದಾರೆ. ಆದರೂ ಅವರು ಇತ್ತೀಚಿನ ಕಾಲಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಟ್ ಹಾಕಿದ್ದಾರೆ. ಅಂದ್ರೆ MD ಸಚಿಂದರ್ ಬಿಂಡಾರ್ ಹೇಳಿರೋ ಹಾಗೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು, ಹಾಗೆ ಆಪ್ಟಿಮಿಸ್ಟಿಕ್ ಆಗು ಕೂಡ ಇದೀವಿ ಅಂತ. ಇವ್ರು ಹೇಳಿರೋದು ಏನು ಅಂತಂದ್ರೆ ನಾವು ಎಷ್ಟು ಎಚ್ಚರವಾಗಿರ್ತೀವೋ ಅಷ್ಟೇ ಪಾಸಿಟಿವ್ ಆಗಿರ್ತೀವಿ ಅಂತ. ನಮ್ಮ AUM ಬೆಳವಣಿಗೆಯನ್ನ ಸುಮಾರು 20% ಆಸುಪಾಸ್ನಲ್ಲಿ ಸಸ್ಟೈನಬಲ್ ಆಗಿರೋ ರೀತಿ ಗುರಿಯನ್ನ ಹೊಂದ್ಕೊಂಡಿದ್ದಾರೆ ಅಂತಂದ್ರೆ ಅವರು ಅಗ್ರೆಸಿವ್ ಗ್ರೋತ್ಗಿಂತ ಮೆಜರ್ ಅಪ್ರೋಚ್ ಇಂದನೇ ಈ ಒಂದು ಎಚ್ಚರಿಕೆಯ ವಿಸ್ತರಣೆ ಏನಿರುತ್ತೆ ಗೊತ್ತಾ, ಅದ್ರ ಬಗ್ಗೆ ಗಮನವನ್ನ ಹರಿಸಿದ್ದಾರೆ. ಆಧಾರ್ ಹೌಸಿಂಗ್ ಫೈನಾನ್ಸ್ ನಾವು ನೋಡೋದಾದ್ರೆ ಈ ಕ್ವಾರ್ಟರ್ನಲ್ಲಿ ಸಬ್ಸ್ಟೆನ್ಷಿಯಲ್ ಗ್ರೋತ್ ಅನ್ನ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಅವರ AUM ಸುಮಾರು 25,500 ಕೋಟಿಗಿಂತ ಜಾಸ್ತಿ ಆಗಿದೆ. ಅವರು ತಮ್ಮ ಬಿಸ್ನೆಸ್ ಅನ್ನ ಸೋರ್ಸಿಂಗ್ ಮೂಲವನ್ನ ಡೈವರ್ಸಿಫೈ ಮಾಡಿರೋದು ಸಹ ಇಲ್ಲಿ ಗೊತ್ತಾಗುತ್ತೆ. ಈಗ ಅವರ ಪೋರ್ಟ್ಫೋಲಿಯೋನಲ್ಲಿ ಯಾವುದೇ ಒಂದು ರಾಜ್ಯದ ಪಾಲು ನಾವು ನೋಡೋದಾದ್ರೆ 14%ಗಿಂತ ಜಾಸ್ತಿ ಇಲ್ವೇ ಇಲ್ಲ. ಅವರು ಇತ್ತೀಚೆಗಷ್ಟೇ ಹಿಮಾಚಲ ಪ್ರದೇಶ ಹಾಗೆ ಅಸ್ಸಾಂನಂತಹ ಹೊಸ ಮಾರ್ಕೆಟ್ಗಳಿಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಅವರು ಹೊಸ
ಜಿಯೋಗ್ರಾಫಿಕ್ಸ್ಗಳನ್ನು ತೆಗೆದುಕೊಂಡು ತಮ್ಮ ಗ್ರೋತ್ಗೆ ಒಂದು ಕೀ ಮಾಡೋ ರೀತಿನೂ ಕೂಡ ಅಂದ್ಕೊಂಡಿದ್ದಾರೆ ನೋಡಿ. ಅಸೆಟ್ ಕ್ವಾಲಿಟಿ ಅಂದ್ರೆ ಕೊಟ್ಟಿರೋ ಸಾಲನ ವಾಪಸ್ ಬರೋ ರೀತಿ ಮಾಡೋದು ಹೇಗೆ. ಈ HFCಗಳ ಆಸ್ತಿ ಗುಣಮಟ್ಟ ಅಂದ್ರೆ ಅವ್ರು ಕೊಟ್ಟಿರೋ ಸಾಲದಲ್ಲಿ ಎಷ್ಟು ವಾಪಸ್ ಬರುತ್ತೆ, ಎಷ್ಟು ವಸೂಲಾಗದೆ ಉಳಿಬಹುದು ಅನ್ನೋದನ್ನ ಸ್ವಲ್ಪ ಹತ್ರದಿಂದ ನೋಡಿದ್ರೆ ದೊಡ್ಡ ದೊಡ್ಡ HFCಗಳು ಅಂದ್ರೆ ಇದ್ರ ನಡುವೆ ನಡೆಯುವಂತಹ ಒಂದು ಇಂಟ್ರೆಸ್ಟಿಂಗ್ ಡಿಫ್ರೆನ್ಸಸ್ಗಳು ಕೂಡ ಕಾಣುತ್ತೆ. ಒಟ್ಟಲ್ಲಿ ಸಿಚುವೇಶನ್ ಚೆನ್ನಾಗಿದೆ ಅಂತ ಇದರಿಂದ ನೋಡಿ ನಾವು ಹೇಳ್ಬೋದು. ಬಜಾಜ್ ಹೌಸಿಂಗ್ ಫೈನಾನ್ಸ್ ಇವರು ಈ ವಿಷಯದಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನ ಕಾಯ್ಕೊಂಡಿದ್ದಾರೆ ಅಂತಾನೆ ಹೇಳುತ್ತೆ ನೋಡಿ. ಅಂದ್ರೆ ಅವರ ಒಂದು ಗ್ರಾಸ್ NPAs ನಾವು ನೋಡೋದಾದ್ರೆ ಕೇವಲ 0.29% ಅಷ್ಟು ಬಹಳ ಕಡಿಮೆ ಇದೆ. ಅಂದ್ರೆ ನೆಟ್ NPAs ಇನ್ನೂ ಕೂಡ ಕಡಿಮೆ, ಅಂದ್ರೆ 0.11% ಅಷ್ಟೇ. ಇಷ್ಟು ಇಂಡಸ್ಟ್ರಿ ಲೀಡಿಂಗ್ ಅಸೆಟ್ ಕ್ವಾಲಿಟಿ ಇದ್ರೂ ಕೂಡ ಅವರು ಎಚ್ಚರಿಕೆಯ ನಿಲುವನ್ನು ತಗೊಂಡ್ಕೊಂಡಿದ್ದಾರೆ. ಅಂದ್ರೆ ಒಂದು ಪ್ರಾವಿಷನಿಂಗ್ ಕವರೇಜ್ ರೇಷಿಯೋ ನಾವು ನೋಡಿದಾಗ 60.25% ಅಂತೂ ಹೆಚ್ಚಿಸಿದ್ದಾರೆ. ಇದು ಹಿಂದಿನ ಕ್ವಾರ್ಟರ್ ನಲ್ಲಿ 55.44% ಇತ್ತು. ಆಧಾರ್ ಹೌಸಿಂಗ್ ಫೈನಾನ್ಸ್ ಇವರ ಲೆಕ್ಕದ ಪುಸ್ತಕವನ್ನ ನೋಡಿದಾಗ ತುಂಬಾ ರಿಲೇಟಿವ್ಲಿ ಕ್ಲೀನ್ ಆಗಿದೆ ನೋಡಿ. ಅಂದ್ರೆ ಇವರು ಬಿಸ್ನೆಸ್ ಅನ್ನ ಹೆಚ್ಚಾಗಿ ಈ ಲೋವರ್ ಇನ್ಕಮ್ ಸೆಗ್ಮೆಂಟ್ಸ್ ಜನರು ಯಾರಿರ್ತಾರೆ ಗೊತ್ತಾ, ಅಂದ್ರೆ ಸಾಲ ಕೊಡುವುದಕ್ಕೆ ಗಮನ ಹರಿಸಬೇಕು ಅವ್ರಗಳಿಗೆ ಇವರು ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಇದನ್ನ ನಾವು ನೋಡೋದಾದ್ರೆ ನಿಜವಾಗ್ಲೂ ಕೂಡ ತುಂಬಾ ಇಂಪ್ರೆಸಿವ್ ಅಲ್ವಾ. ಯಾಕೆ ಅಂತಂದ್ರೆ ನೋಡಿ, ನಾವು ಸಾಂಪ್ರದಾಯಿಕವಾಗಿ ನೋಡೋದಾದ್ರೆ ಈ ವರ್ಗದವರು ಸಾಲವನ್ನ ರೀಪೇ ಮಾಡುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಅಲ್ವಾ. ಆದ್ರೂ ಅವರ ಒಂದು GNPA ಕೇವಲ 0.21% ಇದೆ. ನಮ್ಮ ಒಂದು ಅಂದಾಜ್ ಪ್ರಕಾರ ಈ ಕಂಪನಿ ಸಾಲ ಕೊಡೋ ಮುನ್ನ ಹೈ ಅಂಡರ್ ರೇಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಪಾಲಿಸುತ್ತೆ ಮತ್ತೆ ಡಿಫಾಲ್ಟ್ ರಿಸ್ಕ್ ಅನ್ನು ಕೂಡ ಮ್ಯಾನೇಜಿಂಗ್ ಮಾಡೋದ್ರಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ. PNB ಹೌಸಿಂಗ್ ಫೈನಾನ್ಸ್ ನೋಡೋದಾದ್ರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಿಂದೆ ಇದ್ರೂ ಕೂಡ ಈ ಕ್ವಾರ್ಟರ್ ನಲ್ಲಿ ಒಳ್ಳೆ ಪ್ರೋಗ್ರೆಸ್ ಅನ್ನ ತೋರಿಸಿದೆ. ಅವರ ಗ್ರಾಸ್ NPAs ಹೋದ ವರ್ಷ 1.50% ಇದ್ದಿದ್ದು ಈಗ 1.08%ಗೆ ಇಳಿದೋಗಿದೆ. ಇದು ದೊಡ್ಡ ಇಂಪ್ರೂವ್ಮೆಂಟ್ ಅಲ್ವಾ. ಇದಕ್ಕೆ ಕಾರಣ ಅವರ ಒಂದು ರೋಬಸ್ಟ್ ರಿಕವರಿ ಎಫರ್ಟ್ ಅಂತ ಹೇಳ್ಬೋದು. ಅವರಿಗಾಗಲೇ ರಿಟರ್ನ್ ಆಫ್ ಲೆಕ್ಕದಿಂದ ತೆಗೆದು ಹಾಕಿದ್ದ ಅಕೌಂಟ್ಸ್ ಗಳಿಂದನೇ 336 ಕೋಟಿ ವಾಪಸ್ ತಗೊಂಡು ಕೊಟ್ಟಿದ್ದಾರೆ. ಅಂದ್ರೆ ಇದು ಇಯರ್ ಆನ್ ಇಯರ್ ಹೋಲಿಸಿದ್ವಿ ಅಂತಂದ್ರೆ 236% ಅಷ್ಟು ಭಾರಿ ಏರಿಕೆ. ಇದರ ಅರ್ಥ ಏನ್ ಗೊತ್ತಾ, ಅವರ ಹಳೆಯ ರಿಸ್ಕ್ ಗಳನ್ನ ನಿಭಾಯಿಸೋದ್ರಲ್ಲಿ ಈಗ ಬಹಳಷ್ಟು ಬೆಟರ್ ಆಗ್ತಾ ಇದ್ದಾರೆ ಅಂತ ಇದು ಸಿಗ್ನಲ್ಸ್ ಗಳನ್ನ ಕೊಡತ್ತೆ. ಇನ್ನೊಂದ್ ಕಡೆ ಆವಾಸ್ ಫೈನಾನ್ಷಿಯರ್ ಅವರ ಒಂದು GNPA ಹೆಚ್ಚಾಗಿ 1.08% ಆಗಿದೆ. ಇದೇನೋ ದೊಡ್ಡ ಕ್ರೈಸಿಸ್ ಅಲ್ಲ, ಇವು ಈಗಲೂ ಕೂಡ ಮ್ಯಾನೇಜಬಲ್ ಲೆವೆಲ್ ನ ಅಂದ್ರೆ ಕೆಟ್ಟ ಸಾಲಗಳೇ ಅಂತ ಹೇಳ್ಬೋದು. ಈಗ ನಾವು ಇದನ್ನ ಕ್ಲಿಯರ್ ಆಗಿ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ದೊಡ್ಡ ರಿಸ್ಕ್ ಗಳು ಇರಬಹುದೇನೋ ಅನ್ನೋ ಸೂಚನೆ ಕೂಡ ಕಾಣುತ್ತೆ. ಇಲ್ಲಿ ನೀವೇ ಒಂದು ಅರ್ಲಿ ಸ್ಟೇಜ್ ಡೆಲಿಕ್ವೆನ್ಸಿ ಇಂಡಿಕೇಟರ್ ಅಂದ್ರೆ 1+ DPD ರೇಷಿಯೋನ ನೋಡೋದಾದ್ರೆ ಗಮನಿಸಿ ಒಂದ್ಸಲ. ಇದು 3.39% ಇದೆ. 1+ DPD ರೇಷಿಯೋ ಅಂತಂದ್ರೆ ಏನು? ಇದು ಬೇಸಿಕ್ಲಿ ಕನಿಷ್ಠ ಒಂದು EMI ಪಾವತಿ ಮಿಸ್ ಮಾಡಿರೋ ಸಾಲಗಾರರು ಎಷ್ಟು ಜನ ಇದ್ದಾರೆ ಅಂತ ತೋರ್ಸತ್ತೆ. ಇವು ಇನ್ನೂ ಕೂಡ NPAs ಆಗಿಲ್ಲ. NPA ಆಗ್ಬೇಕು ಅಂತಂದ್ರೆ ಸಾಲಗಳು 90 ದಿನಗಳ ಕಾಲ ಓವರ್ ಡ್ಯೂ ಇರಬೇಕು ಅಲ್ವಾ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಬ್ಯಾಡ್ ಲೋನ್ ಕೂಡ ಶುರು ಆಗೋದು ಒಂದೇ ಒಂದು ತಪ್ಪಿದ ಕಂತಿನಿಂದ. ಈ 1+ DPD ರೇಷಿಯೋ ಮುಂದೆ NPAs ಆಗಬಹುದಾದ ಸಾಲಗಳ ಬಗ್ಗೆ ಒಂದು ಮುನ್ಸೂಚನೆಯನ್ನ ಕೊಡುತ್ತೆ. ಫಾರ್ಚುನೇಟ್ಲಿ ಆವಾಸ್ ಫೈನಾನ್ಷಿಯರ್ಸ್ ನ 1+ DPD ರೇಷಿಯೋ ಕಳೆದ ಕೆಲವು ತಿಂಗಳುಗಳಿಂದ ಕಡಿಮೆ ಆಗ್ತಾನೆ ಇದೆ. ಮತ್ತೆ ಹೋದ ವರ್ಷಕ್ಕೆ ನಾವು ಹೋಲಿಸಿದ್ರೆ ಹೆಚ್ಚು ಕಡಿಮೆ ಫ್ಲಾಟ್ ಆಗಿದೆ ಅಂತ ಹೇಳ್ಬೋದು. ಇದರರ್ಥ ಕೆಲವು ಸಾಲಗಳು ಸ್ಟ್ರೆಸ್ ನಲ್ಲಿ ಇದ್ರೂ ಕೂಡ ಆವಾಸ್ ಫೈನಾನ್ಷಿಯರ್ ನ ಒಂದು ಕಲೆಕ್ಷನ್ ಪ್ರಾಸೆಸ್ ಈ ಒಂದು ಆರಂಭಿಕ ಹಂತದ ರಿಸ್ಕ್ ಗಳನ್ನ ಈಗಲೂ ಕೂಡ ಯಾವ ರೀತಿ ಇದೆ ಅಂತ ಹೇಳುತ್ತೆ ನೋಡಿ. ಇನ್ನು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದ್ರೆ HFCಗಳು ಲಾಭ ಮಾಡೋದು ಖಂಡಿತವಾಗ್ಲೂ ಕಷ್ಟ. ಈ HFCಗಳ ಅರ್ನಿಂಗ್ ಕಾಲ್ಸ್ ಗಳಿಂದ ಒಂದು ದೊಡ್ಡ ಥೀಮ್ ಹೊರ ಬಂದಿದೆ. ಅದೇನು ಅಂತಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಗಳು ಕಡಿಮೆ ಆಗ್ತಾ ಇರೋ ಈ ಸಮಯದಲ್ಲಿ ಈ ಕಂಪನಿಗಳು ಹೇಗೆ ಲಾಭದಾಯಕವಾಗಿ ಉಳಿದುಕೊಳ್ಳುತ್ತೆ ಅನ್ನೋದು ನೋಡಿ. HFCಗಳು ಕೊಡೋ ಹೆಚ್ಚಿನ ಸಾಲಗಳು ರೆಪೋ ರೇಟ್ಗೆ ಲಿಂಕ್ಡ್ ಆಗಿರುತ್ತೆ. ಹಾಗಾಗಿ ರೆಪೋ ರೇಟ್ ಕಮ್ಮಿ ಆದ ತಕ್ಷಣ ಈ ಸಾಲಗಳ ಮೇಲಿನ ಬಡ್ಡಿ ಏನಿರುತ್ತೆ ಅಲ್ವಾ, ಅದು ಕೂಡ ಬೇಗನೆ ಕಮ್ಮಿ ಆಗುತ್ತೆ. ಆದ್ರೆ HFCಗಳು ತಾವೇ ಬೇರೆಯವರಿಂದ ತರುವಂತಹ ಹೊಸ ಸಾಲಗಳು ಮಾತ್ರ ಕಡಿಮೆ ದರದಲ್ಲಿ ಸಿಗತ್ತೆ. ಈಗ ಹಳೆ ಸಾಲಗಳಿಗೆ ಹೆಚ್ಚು ಬಡ್ಡಿ ಕಟ್ಟಬೇಕಾಗತ್ತೆ ಅಲ್ವಾ. ಇದರಿಂದ ಏನಾಗುತ್ತೆ, ಅವ್ರು ತಗೊಂಡಿರುವಂತಹ ಸಾಲದ ಮೇಲಿನ ಈ ಗಳಿಕೆನೂ ಕೂಡ ಬೇಗನೆ ಕಮ್ಮಿ ಆಗುತ್ತೆ. ಆದ್ರೆ ಅವರ ಸಾಲದಿಂದ ತಂದಂತಹ ಖರ್ಚು ಅಷ್ಟು ಬೇಗ ಕಮ್ಮಿ ಆಗಲ್ಲ. ಇದರಿಂದ ಅವರ ಮಾರ್ಜಿನ್ಸ್ ತುಂಬಾ ಕಂಪ್ರೆಸ್ಡ್ ಆಗಿರುತ್ತೆ, ಅಂದ್ರೆ ತುಂಬಾ ಕಮ್ಮಿ ಆಗತ್ತೆ ಅಂತ.
ಆವಾಸ್ ಫೈನಾನ್ಷಿಯರ್ಸ್ನವರು ಕೂಡ ಒಂದು ಯೂಶಲಿ ಸ್ಪ್ರೆಡ್ಸ್ ಅಂತ ಏನಂತ ಕರಿತೀವಿ ಗೊತ್ತಾ, ಅವರು ಸಾಲ ಕೊಡುವ ಬಡ್ಡಿಗೂ ತಾವೇ ತರುವ ಹಣದ ಬಡ್ಡಿಗೂ ಇರುವಂತಹ ವ್ಯತ್ಯಾಸ ಅಥವಾ ಲಾಭಾಂಶ ಅಂತ ಹೇಳ್ಬೋದು. ಈಗ ಇದ್ರ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತಿದೆಯಂತೆ. ಕಳೆದ ಕ್ವಾರ್ಟರ್ನಲ್ಲಿ ನಾವು ನೋಡೋದಾದ್ರೆ ಅವರ ಸ್ಪ್ರೆಡ್ಸ್ 5.00% ಇಂದ 4.89%ಗೆ ಸ್ವಲ್ಪ ಕಡಿಮೆ ಆಗಿದೆ. ಈಗ ಕಂಪನಿಯ CFO ಜ್ಞಾನ್ ಶ್ಯಾಮ್ ರಾವತ್ ಅವರು ಹೇಳೋ ಪ್ರಕಾರ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೆ ಲಾಭಾಂಶ ಮೇಲೆ ಕೆಟ್ಟ ಪರಿಣಾಮ ಆಗೇ ಆಗುತ್ತೆ. ಆದ್ರೆ ಹಿಂದಿನ ಅನುಭವದ ಪ್ರಕಾರ ಇವ್ರು ಹೇಳೋದೇನ್ ಗೊತ್ತಾ, ನಾವು ನಮ್ಮ ಮಾರ್ಜಿನ್ಸ್ ಗಳನ್ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ದಾರಿನ ಕಂಡ್ಕೊಳ್ತಿದೀವಿ ಅಂತ. ಸದ್ಯಕ್ಕೆ ಕಂಪನಿ ತುಂಬಾ ಕಾನ್ಫಿಡೆಂಟ್ ಆಗಿದೆ ಕೂಡ. ಈಗ ನಮಗ್ ಬರ್ತಿರೋ ಲಾಭಾಂಶ ಏನಿದೆಯಲ್ವಾ, ಅದನ್ನ ಸರಿಸುಮಾರು ಆಸುಪಾಸಿನಲ್ಲಿ ಕಾಯ್ದಿಟ್ಕೊಳ್ಬೇಕು ಅಂತಂದ್ರೆ ನಮ್ಮ ಪ್ರಯತ್ನ ಇದೇ ರೀತಿ ಕಂಟಿನ್ಯೂಸ್ ಆಗಿ ಇರಬೇಕು ಅಂತ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಒಂದು ವಿಷಯ ಅಂತಂದ್ರೆ ಕಳೆದ 8 ವರ್ಷಗಳಲ್ಲಿ ಅವರ ಸ್ಪ್ರೆಡ್ಸ್ 5% ಗಿಂತ ಕೆಳಗೆ ಹೋಗೇ ಇರಲಿಲ್ಲ. ಇದು ಮೊದಲ ಸಲ ಈಗ ಆಗಿರೋದು. ಇನ್ನೊಂದ್ ಕಡೆ PNB ಹೌಸಿಂಗ್ ಫೈನಾನ್ಸ್ ಮಾತ್ರ ತಮ್ಮ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ಗಳ ಬಗ್ಗೆ ಹೆಚ್ಚು ಆಪ್ಟಿಮಿಸ್ಟಿಕ್ ಆಗಿದ್ದಾರೆ. ಯಾಕೆ ಅಂದ್ರೆ ತಾವು ಮೊದಲೇ ಹೇಳ್ದ ಹಾಗೆ ಈ ಕಂಪನಿ ಈಗ ಹೆಚ್ಚು ಮಾರ್ಜಿನ್ ಬರೋ ಸೆಗ್ಮೆಂಟ್ ಗಳ ಕಡೆ ಮುಂದೆ ಹೋಗ್ತಿರೋದು. ಉದಾಹರಣೆಗೆ ಅಫೋರ್ಡಬಲ್ ಹೌಸಿಂಗ್ ಮತ್ತೆ ಕಾರ್ಪೊರೇಟ್ ಲೆಂಡಿಂಗ್ ನ ಬೆಳವಣಿಗೆ ಈ ಕಡೆ ಜಾಸ್ತಿ ಗಮನವನ್ನ ಕೊಡ್ತಿದೆ. ಇದರಿಂದ MD ಗಿರೀಶ್ ಕೌಸಗಿ ಹೇಳೋ ಪ್ರಕಾರ ಪಾಲಿಸಿ ರೇಟ್ಸ್ ಕಡಿಮೆ ಆದ್ರೂ ಕೂಡ ಅವರ ನಿಮ್ಸ್ಗಳು ಸುಮಾರು 3.6% ಇಂದ 3.65% ರೇಂಜ್ ಅಲ್ಲಿ ಸ್ಟೇಬಲ್ ಆಗಿರುತ್ತೆ ಅಂತ ಇವ್ರು ನಂಬಿರೋದು. ಬಜಾಜ್ ಹೌಸಿಂಗ್ ಫೈನಾನ್ಸ್ ಇವರ ಒಂದು ಒಟ್ಟು ಲಾಭಾಂಶದಲ್ಲಿ ಸ್ವಲ್ಪ ಇಳಿಕೆ ಬಂದ್ರೂ ಕೂಡ ಹೆಚ್ಚುತ್ತಿರೋ ಒಂದು ಕಾಂಪಿಟೇಟಿವ್ ಪ್ರೆಷರ್ ನಿಂದಾಗಿ Q3 FY25 ನಲ್ಲಿ 1.9% ಇದ್ದದ್ದು ಈಗ 1.8%ಗೆ ಬಂದಿದೆ. ಈಗ ಇಡೀ ಬ್ಯಾಂಕಿಂಗ್ ಕ್ಷೇತ್ರದ ಸಮಸ್ಯೆ. ಈ ನಿಮ್ಸ್ ಕಡಿಮೆ ಆಗೋ ಟ್ರೆಂಡ್ ಬರೀ ಹೌಸಿಂಗ್ NBFC ಗಳಿಗೆ ಮಾತ್ರ ಅಲ್ಲ, ಇಡೀ ಬ್ಯಾಂಕಿಂಗ್ ಸೆಕ್ಟರ್ದು ಇದೇ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಬರ್ತಿದೆ. ಈಗ ಕೇರ್ ಎಡ್ಜ್ ರೇಟಿಂಗ್ಸ್ ನ ಒಂದು ಇತ್ತೀಚಿನ ರಿಪೋರ್ಟ್ ಪ್ರಕಾರ ರೆಗ್ಯುಲೇಟರಿ ಚೇಂಜಸ್ ಡೆಪಾಸಿಟ್ಸ್ ಗಳಿಗೆ ಬರ್ತಿರೋ ಒಂದು ಭಾರಿ ಪೈಪೋಟಿ ಇದೆಯಂತೆ. ಮತ್ತೆ ರೆಪೋ ರೇಟ್ಸ್ಗೆ ಸಂಪರ್ಕ ಆಗ್ತಿರೋ ಲೋನ್ಗಳ ಒಂದು ಬೆಲೆ ಮರು ನಿಗದಿ ಆಗ್ತಿರೋದು. ಇದೆಲ್ಲನೂ ಕೂಡ ನಿಮ್ಸ್ ಮೇಲೆ ಪ್ರೆಷರ್ ಹಾಕಿದ್ರೆ ಮುಂದೆನೂ ಕೂಡ ಈ ನಿಮ್ಸ್ ಮಾಡರೇಟ್ ಮಟ್ಟದಲ್ಲೇ ಇರಬಹುದು ಅಂತ ಅವ್ರು ಹೇಳಿರೋದು. ನಿಜ ಹೇಳ್ಬೇಕಂದ್ರೆ ಬ್ಯಾಂಕ್ಗಳ ನಿಮ್ಸ್ ಈ ಕ್ವಾರ್ಟರ್ನಲ್ಲಿ ಕಳೆದ 8 ಕ್ವಾರ್ಟರ್ಸ್ಗಳಲ್ಲಿ ಅತಿ ಕಡಿಮೆ ಮಟ್ಟಕ್ಕೆ ಬಂದಿದೆ. ಕಡಿಮೆ ಬೆಲೆಯ ಮನೆ ಸಾಲ ಈಗ ಒಂದು HFCಗಳ ಹೊಸ ಫೋಕಸ್ ಅಂತ ಹೇಳ್ಬೋದು. ಇಡೀ ಹೌಸಿಂಗ್ ಫೈನಾನ್ಸ್ ಸೆಕ್ಟರ್ ಅಲ್ಲಿ ಒಂದು ಸ್ಪಷ್ಟವಾದ ಬದಲಾವಣೆ ಕಾಣಿಸ್ತಿದೆ. HFCಗಳು ಈಗ ಅಫೋರ್ಡಬಲ್ ಹೌಸಿಂಗ್ ಮತ್ತೆ ಎಮರ್ಜಿಂಗ್ ಮಾರ್ಕೆಟ್ಸ್ ಗಳ ಮೇಲೆ ಹೆಚ್ಚು ಗಮನ ಹರಿಸ್ತಿದೆ. ಈಗ PNB ಹೌಸಿಂಗ್ ಫೈನಾನ್ಸ್ ಈ ವಿಷಯದಲ್ಲಿ ಫುಲ್ ಅಗ್ರೆಸಿವ್ ಆಗಿದೆ ಗೊತ್ತಾ. ಅವರ ಕ್ವಾರ್ಟರ್ಲಿ ಸಾಲ ವಿತರಣೆ ನಾವು ನೋಡೋದಾದ್ರೆ 40% ಈಗ ಅಫೋರ್ಡಬಲ್ ಹೌಸಿಂಗ್ಗೆ ಹೋಗ್ತಾ ಇದೆ. ಅವರ ಅಫೋರ್ಡಬಲ್ ಲೋನ್ ಬುಕ್ ಹೋದ ವರ್ಷಕ್ಕೆ ಹೋಲಿಸಿದ್ರೆ 183% ಅಷ್ಟು ದೊಡ್ಡ ಜಂಪ್ ಅನ್ನ ಕಂಡುಕೊಂಡಿದೆ. ಅಂದ್ರೆ 5070 crores ತಲುಪಿದೆ ಅಂತ. ಬಜಾಜ್ ಹೌಸಿಂಗ್ ಫೈನಾನ್ಸ್ ಕೂಡ ಹಿಂದೆ ಬಿದ್ದಿಲ್ಲ. ಅವರು ಅಫೋರ್ಡಬಲ್ ಹೌಸಿಂಗ್ ಕಸ್ಟಮರ್ಸ್ಗೋಸ್ಕರನೇ ಒಂದು ಸಪರೇಟ್ ಡೆಡಿಕೇಟೆಡ್ ಬಿಸ್ನೆಸ್ ಯೂನಿಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೇನೆ ಅಂದುಕೊಂಡಾಗೇನೆ ಚೆನ್ನಾಗಿ ನಡೀತಿದೆ ಕೂಡ. ಇನ್ನು ಆವಾಸ್ ಫೈನಾನ್ಷಿಯರ್ಸ್ ಮತ್ತೆ ಆಧಾರ್ ಹೌಸಿಂಗ್ ಫೈನಾನ್ಸ್ ತರದ ಕಂಪನಿಗಳಿಗೆ ಕಡಿಮೆ ಬೆಲೆ ಮತ್ತೆ ಮನೆ ಸಾಲನ ಮೊದಲಿಂದನೂ ಕೂಡ ಅವರ ಸ್ಟ್ರಾಟಜಿಯಲ್ಲಿ ತುಂಬಾ ಮುಖ್ಯವಾದ ಭಾಗವಾಗಿ ಕನ್ಸಿಡರ್ ಮಾಡಿದ್ದಾರೆ. ಆವಾಸ್ನ 84% ಸಾಲಗಳು 15 ಲಕ್ಷಕ್ಕಿಂತ ಕಡಿಮೆ ಮೊತ್ತದ ಮನೆಗಳಿಗೋಸ್ಕರನೇ ಇದೆ. ಹಾಗೇನೆ ಆಧಾರ್ನ 66% ಸಾಲ ನಾವು ನೋಡೋದಾದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗಳು ಇದಕ್ಕೆ ಅಂತಾನೆ ಪರಿಗಣಿಸಿದ್ದಾರೆ. ಮತ್ತೆ ಲೋ ಇನ್ಕಮ್ ಗ್ರೂಪ್ಸ್ಗೋಸ್ಕರನೇ ಈ ಒಂದು ಸಾಲನ ಕೊಡ್ತಾ ಇರೋದು. ದೊಡ್ಡ HFCಗಳಿಗಿಂತ ಈ ಸಣ್ಣದವ್ರಿಗೆ ಕೆಲಸ ಮಾಡ್ತಾರೆ ಅಲ್ವಾ, ಅವ್ರಿಗೇನಾದ್ರೂ ಕಾಂಪಿಟೇಷನ್ ಇದೆಯಾ? ಈಗ ಬಜಾಜ್ ಅಥವಾ PNB ಅಂತಹ ದೊಡ್ಡ ಕಂಪನಿಗಳು ಕಡಿಮೆ ಬೆಲೆಯ ಮನೆ ಸಾಲ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಮೊದಲೇ ಈ ಕ್ಷೇತ್ರದಲ್ಲಿರೋ ಸಣ್ಣ ಕಂಪನಿಗಳಿಗೆ ತೊಂದರೆ ಆಗತ್ತಾ? ನಮ್ಗೇನು ಹಾಗೆ ಅನ್ಸೋದಿಲ್ಲ. ಯಾಕಂತ ಹೇಳ್ತೀರಾ? ಮಾರ್ಕೆಟ್ ಇನ್ನೂ ದೊಡ್ಡದಿದೆ. ಕಡಿಮೆ ಆದಾಯದ ಸಾಲಗಾರರುಗಳಿಗೆ ಬೇಕಾದಷ್ಟು ಸಾಲ ಈಗಲೂ ಕೂಡ ಸಿಗ್ತಿಲ್ಲ. ಅಂದ್ರೆ ಈ ಸ್ಪೇಸ್ ನಲ್ಲಿ ಇನ್ನು ಬಹಳಷ್ಟು ಫೈನಾನ್ಸಿಂಗ್ ಹೀರ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ. ಇದರಿಂದ ಎಲ್ರಿಗೂ ಸಹ ಬೆಳೆಯುವಂತ ಅವಕಾಶ ಇದೆ. ಲೊಕೇಶನ್ ಸ್ಪೆಸಿಫಿಕ್ ಬಿಸ್ನೆಸ್, ಕಡಿಮೆ ಬೆಲೆಯ ಮನೆ ಸಾಲ ಅನ್ನೋದು ಹೆಚ್ಚಾಗಿ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಸೀಮಿತವಾಗಿರೋದ್ರಿಂದ ಇಲ್ಲೇ ವ್ಯಾಪಾರನ ಮಾಡಬಹುದು. ಇನ್ನು ಸಾಲ ಕೊಡೋರು ಸಾಮಾನ್ಯವಾಗಿ ತಮಗೆ ಚೆನ್ನಾಗಿ ಗೊತ್ತಿರೋ ದೇಶದ ಸಣ್ಣ ಸಣ್ಣ ಪಾಕೆಟ್ಸ್ ಗಳ ಮೇಲೆ ಗಮನ ಮಾಡ್ತಾರೆ. ಅಲ್ಲಿನ ಲೋಕಲ್ ಕಸ್ಟಮರ್ಸ್ ಮತ್ತೆ ಅವ್ರಿಗೆ ಅಗತ್ಯಗಳ ಬಗ್ಗೆ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಬಿಸ್ನೆಸ್ ನಲ್ಲಿ ನಿಮ್ಮ ಗ್ರಾಹಕರನ್ನ ಸರಿಯಾಗಿ ತಿಳಿದುಕೊಳ್ಳೋದು ನಿಜವಾಗ್ಲೂ ಕೂಡ ತುಂಬಾ ಮುಖ್ಯ. ಅದಕ್ಕೋಸ್ಕರನೇ ಈ ಹೆಚ್ಚಿನ ಪ್ಲೇಯರ್ಸ್ಗಳು ಒಬ್ರಿಗೊಬ್ರು ನೇರವಾಗಿ ಕಾಂಪಿಟೇಟ್ ಮಾಡೋದು ತುಂಬಾನೇ ಕಡಿಮೆ. ಬದಲಾಗಿ ಅವರು ತಮಗೆ ಚೆನ್ನಾಗಿ ಗೊತ್ತಿರೋ ಅಥವಾ ಆ ಪ್ರದೇಶಗಳಲ್ಲಿ ಯಾರು ತುಂಬಾ ಫೇಮಸ್ ಇರ್ತಾರೋ ಇಲ್ಲ ಲೋನ್ ಬುಕ್ಗಳಲ್ಲಿ ಯಾರು ಬೆಳೀತಾ ಹೋಗ್ತಿರ್ತಾರೋ ಅಂತವ್ರಿಗೆ ಲೋನ್ ಅನ್ನ ಕೊಡ್ತಾರೆ. ಇಲ್ಲಿಯವರೆಗೆ HFC ಸೆಕ್ಟರ್ಗಳ ಬಗ್ಗೆ ಹೆಚ್ಚಾಗಿ ಪಾಸಿಟಿವ್ ಚಿತ್ರಣವನ್ನ ನೋಡಿದೀವಿ. ಆದ್ರೆ ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು ಅಂತಂದ್ರೆ ಕೆಲವು ಕಾರಣಗಳು ಕೂಡ ಇದೆ. ಆವಾಸ್ ಫೈನಾನ್ಷಿಯರ್ಸ್ ಇವರು ಅನ್ಸೆಕ್ಯೂರ್ಡ್ ಮೈಕ್ರೋ ಫೈನಾನ್ಸ್ ಲೋನ್ಸ್ ಗಳಲ್ಲಿ ಸುಸ್ತಿ ಅಂದ್ರೆ ಸಾಲ ವಾಪಸ್ ಕಟ್ಟದೇ ಇರೋದು ಹೆಚ್ಚಾಗ್ತಿದೆ. ಮತ್ತೆ
ಕಸ್ಟಮರ್ಸ್ಗಳು ತಮ್ಮ ಒಂದು ಶಕ್ತಿ ಮೀರಿ ಸಾಲ ಮಾಡ್ತಿದ್ದಾರೆ ಅಂತ ಕನ್ಸನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಇದರಿಂದ ಬೇರೆ ಕಡೆ ಸಮಸ್ಯೆ ಆಗ್ಬೋದು. ಅದಕ್ಕೆ ಕಂಪ್ನಿ ಈಗ ಲೆಂಡಿಂಗ್ ಸ್ಟ್ಯಾಂಡರ್ಡ್ಸ್ ಗಳನ್ನ ತುಂಬಾ ಸ್ಟ್ರಾಂಗ್ ಮಾಡ್ಕೊಂಡಿದೆ. ಅವರ ಲೋನ್ ಅಪ್ರೂವಲ್ ರೇಟ್ ಹೋದ ವರ್ಷ ನಾವು ನೋಡಿದ್ರೆ 42% ಇದ್ದದ್ದು ಈಗ 38%ಗೆ ಇಳಿದೋಗಿದೆ. PNB ಹೌಸಿಂಗ್ ಫೈನಾನ್ಸ್ ಇವರ ಕೆಲಸದ ಖರ್ಚನ್ನ ನಾವು ನೋಡಿದಾಗ Q4 ನಲ್ಲಿ ಹೋದ ವರ್ಷಕ್ಕೆ ಹೋಲಿಸಿದ್ರೆ 19.4% ಅಷ್ಟು ಜಂಪ್ ಆಗಿದೆ. ಇನ್ನು ಖರ್ಚು ಇಷ್ಟು ಶಾರ್ಪ್ ಆಗಿ ಹೆಚ್ಚಾಗ್ತಿರೋದು ಕಂಪನಿ ಮೇಲೆ ಒಂದು ಖರ್ಚಿನ ಒತ್ತಡ ಇದೆ ಅನ್ನೋದು ಸೂಚನೆ ಕೊಡುತ್ತೆ ನೋಡಿ. ಇದು ಮುಂದೆ ಅವರ ಪ್ರಾಫಿಟ್ಸ್ ಅನ್ನ ಇನ್ನೂ ಸಹ ಕಡಿಮೆ ಮಾಡಬಹುದು. ಬಜಾಜ್ ಹೌಸಿಂಗ್ ಫೈನಾನ್ಸ್ ಇವ್ರಿಗೂ ಕೂಡ ಲಾಭಾಂಶದ ಒತ್ತಡ ಇದೆ. ಅವರ ಒಂದು ಪೋರ್ಟ್ಫೋಲಿಯೋ ಈಲ್ಡ್ ಸ್ವಲ್ಪ ಕಡಿಮೆ ಆಗಿ 9.7%ಗೆ ಬಂದಿದೆ. ಹಿಂದಿನ ಕ್ವಾರ್ಟರ್ಗಿಂತ 10 ಬೇಸಿಸ್ ಪಾಯಿಂಟ್ಸ್ ಕಡಿಮೆ. ಹೆಚ್ಚುತ್ತಿರೋ ಕಾಂಪಿಟೇಷನ್ ಮುಂದೆ ಅವರ ಮಾರ್ಜಿನ್ಸ್ ಗಳನ್ನ ಇನ್ನಷ್ಟು ಸಂಕುಚಿತಗೊಳಿಸಬಹುದು ಅನ್ನೋದು ಇಲ್ಲಿನ ಸೂಚನೆ. ಹಾಗಾದ್ರೆ ಕನ್ಕ್ಲೂಷನ್ ಏನು? ಈ ಎಲ್ಲಾ ಕಂಪನಿಗಳು ತಮ್ಮದೇ ಆದ ಮಾರ್ಜಿನ್ಸ್ ಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಹಿಸ್ಟ್ರಿ ಏನ್ ಹೇಳುತ್ತೆ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಆಗ್ತಾ ಇರೋ ವಾತಾವರಣದಲ್ಲಿ HFCಗಳು ತಮ್ಮ ಮಾರ್ಜಿನ್ಸ್ ಗಳನ್ನ ಹೆಚ್ಚಾಗಿ ಇಟ್ಕೊಳ್ಳೋದು ಬಹಳ ಕಷ್ಟ. ಇನ್ವೆಸ್ಟರ್ಸ್ ಇದ್ರ ಮೇಲೆ ಒಂದು ಕಣ್ಣಿಟ್ಟಿರೋದು ಖಂಡಿತವಾಗ್ಲೂ ಕೂಡ ಒಳ್ಳೆಯದು. ಬೆಳವಣಿಗೆ ಏನೋ ಇದೆ, ಆದ್ರೆ ಸ್ವಲ್ಪ ಎಚ್ಚರಿಕೆಯಿಂದನೂ ಕೂಡ ಇರಬೇಕು. ಒಟ್ಟಲ್ಲಿ ಇಂಡಿಯಾದ ಹೌಸಿಂಗ್ ಫೈನಾನ್ಸ್ ಸೆಕ್ಟರ್ ನೋಡೋಕೆ ತುಂಬಾ ಪ್ರಾಮಿಸಿಂಗ್ ಆಗಿದೆ, ಆದ್ರೆ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳು ಕೂಡ ನಮ್ಗೆ ಕಂಡು ಬರುತ್ತೆ ನೋಡಿ. ನಾವು ನೋಡಿದ 4 ಕಂಪನಿಗಳು ಬಜಾಜ್, PNB, ಆವಾಸ್, ಆಧಾರ್ ಒಳ್ಳೆಯ ಬೆಳವಣಿಗೆ ಆಗೋ ಹಾಗೆ ಕಾಣ್ತಿದೆ. ಯಾಕೆ ಅಂದ್ರೆ ಇಂಡಿಯಾದಲ್ಲಿ ಹೌಸಿಂಗ್ ಫೈನಾನ್ಸ್ ಇನ್ನೂ ಎಲ್ರಿಗೂ ಕೂಡ ತಲುಪಿಲ್ಲ. ಇನ್ನು ಬೆಳೆಯಲು ಸಾಕಷ್ಟು ಅವಕಾಶಗಳಿದೆ. ಹಾಗಾಗಿ ಇವ್ರಿಗೆ ಮುಂದೆ ಹೋಗೋದಕ್ಕೆ ಸಾಕಷ್ಟು ಜಾಗನೂ ಕೂಡ ಇದೆ. ಇದ್ರ ಜೊತೆಗೆ PMAY 2.0 ಪ್ರಧಾನ ಮಂತ್ರಿ ಆವಾಸ್ ಯೋಜನೆ 2.0 ಅಂತ ಏನ್ ಹೇಳ್ತೀವಿ, ಇದನ್ನ ಸರ್ಕಾರ ಯೋಜನೆಗಳಿಂದ ಹೆಚ್ಚುವರಿ ಬೆಂಬಲನೂ ಕೂಡ ಕೊಡ್ತಿದೆ. ಇದು ಇವ್ರಿಗೆ ಒಂದಷ್ಟು ಜಾಸ್ತಿ ಪ್ರೋತ್ಸಾಹ ಕೊಟ್ಟಂಗೇನೆ. ಇದರಿಂದ ಅಫೋರ್ಡಬಲ್ ಹೌಸಿಂಗ್ ಲೋನ್ ಅಲ್ಲೂ ಸಹ ತುಂಬಾ ಒಂದು ಮೂಮೆಂಟ್ಸ್ ಕಾಣುತ್ತೆ. ಪ್ರಾಫಿಟಬಿಲಿಟಿ ಪ್ರೆಷರ್ಸ್ ನೋಡಿದಾಗ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಆಗ್ತಾ ಇರೋದ್ರಿಂದ ಈ ಕಂಪನಿಗಳು ತಮ್ಮ ಪ್ರಾಫಿಟ್ ಮಾರ್ಜಿನ್ಸ್ ಗಳನ್ನ ಕಾಯ್ದಿಟ್ಕೊಳ್ಬೇಕು ಅಂತ ಸ್ಟ್ರಗಲ್ ಬೇಕಾಗಬಹುದು. ಮುಖ್ಯವಾಗಿ ಯಾವ ಕಂಪನಿಗಳು ಹೆಚ್ಚು ಫಿಕ್ಸ್ಡ್ ರೇಟ್ ಲೋನ್ಸ್ ಗಳ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಅದನ್ನ ಬದಲಾಗುವಂತ ಸಮಯಗಳಲ್ಲೂ ಕೂಡ ಕೊಟ್ಟಿರುತ್ತೆ. ಅವರಿಗೆ ಶುರುವಿನಲ್ಲಿ ಹೆಚ್ಚು ಕಠಿಣ ಸವಾಲು ಕೂಡ ಎದುರಾಗಬಹುದು. ಯಾಕೆ ಅಂದ್ರೆ ಅವ್ರು ಕೊಡೋ ಸಾಲದ ಮೇಲಿನ ಬಡ್ಡಿ ದರವನ್ನ ಕಡಿಮೆ ಮಾಡಲೇಬೇಕು. ಆದ್ರೆ ಅವರೇ ತಂದಿರೋ ಒಂದು ಹಣದ ಖರ್ಚು ಎಕ್ಸ್ಪೆನ್ಸಿವ್ ಆಗತ್ತೆ ಅಂತಂದ್ರೆ ಇದು ಬೇಗ ಕಡಿಮೆ ಆಗಲ್ಲ. ಸದ್ಯಕ್ಕೆ ಇಡೀ ಸೆಕ್ಟರ್ ನಲ್ಲಿ ಅಸೆಟ್ ಕ್ವಾಲಿಟಿ ಸ್ಟ್ರಾಂಗ್ ಆಗೇನೋ ಇದೆ. ಆದ್ರೂ ಕೂಡ ಆವಾಸ್ ಕಂಪನಿ ಹೇಳಿದ ಒಂದು ಎಚ್ಚರಿಕೆಯ ಮಾತುಗಳನ್ನ ನಾವು ನೆನ್ಪಿಟ್ಕೊಳ್ಳೇಬೇಕು. ಅಂದ್ರೆ ಹೆಚ್ಚುತ್ತಿರೋ ಸಾಲದ ಸುಸ್ತಿ ಮತ್ತೆ ಕಸ್ಟಮರ್ಸ್ ತಮ್ಮ ಒಂದು ಶಕ್ತಿ ಮೀರಿ ಸಾಲ ಮಾಡ್ಕೊಳ್ತಿರೋದು ಇವು ಮುಂದೆ ಬರಬಹುದಾದಂತಹ ಒಂದು ದೊಡ್ಡ ಸವಾಲುಗಳನ್ನ ನಮ್ಗೆ ಇಲ್ಲೇ ಕಾಣಿಸತ್ತೆ ಅಂತ. ಈಗ ಮುಂದಿನ ಸ್ಟೋರಿಯಲ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ ಅನ್ನೋದ್ರು ಮಾಯ ಆದ್ರೆ ಏನ್ ಮಾಡೋದು? ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ರಿಂಗ್ ಆಗ್ತಾ ಇಲ್ಲ, ಹಾಗೆ ನಿಮ್ಮ ಫ್ಯಾನ್ ತಿರುಗ್ತಿಲ್ಲ, ಅಷ್ಟೇ ಯಾಕೆ ವೈಫೈ ರೂಟರ್ ಸಹ ಇಲ್ಲ. ಇದೆಲ್ಲನೂ ಕೂಡ ಹೋದ್ರೆ ನಿಮ್ಮ ಲೈಫ್ ನ ನೀವು ಯಾವ ರೀತಿ ಇಮ್ಯಾಜಿನ್ ಮಾಡ್ಕೊಳ್ತೀರಾ? ಹಾರಿಬಲ್ ರೈಟ್? ಆದ್ರೆ ಈ ರೇರ್ ಅರ್ತ್ ಎಲಿಮೆಂಟ್ಸ್ ಇಂದ ಒಂದು ವಿಷಯ ಇದೆ, ಅದು ನಮ್ಮ ಪ್ರಪಂಚದಿಂದ ಇದ್ದಕ್ಕಿದ್ದ ಹಾಗೆ ಮಾಯ ಆದ್ರೆ ನಮ್ಮ ಜೀವನ ಹೀಗೇನೆ ಆಗೋದು. ಸರಿ, ಅವು ನಿಜವಾಗ್ಲೂ ಹಾಗೆಲ್ಲ ಮಾಯ ಆಗಲ್ಲ ಬಿಡಿ, ಆದ್ರೆ ಅವುಗಳನ್ನ ಪಡೆಯೋದು ತುಂಬಾನೇ ಕಷ್ಟ ಆಗ್ಬೋದು ನೋಡಿ. ಪರಿಚಯ ಇಲ್ದಿರುವಂತಹ ಈ ಖನಿಜಗಳಿಗೆ ನಾವು ಬೇಸಿಕಲಿ ಏನಂತ ಹೇಳ್ತೀವಿ ಗೊತ್ತಾ? ನಿಯೋಡೈಮಿಯಂ ಅಥವಾ ಡಿಸ್ಟ್ರೋಸಿಯಂ ಅಂತ ಕರಿತೀವಿ. ತುಂಬಾ ಹೆಸರುಗಳು ವಿಚಿತ್ರವಾಗಿದೆ ಅಲ್ವಾ? ಸದ್ಯಕ್ಕೆ ಮಾಸಿವ್ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ವೆಸ್ಟರ್ನ್ ಎಕನಾಮಿಕ್ಸ್ ಪಾಲಿಸಿಗೆ ನಾವು ಹೋಗೋದಾದ್ರೆ ಇವು ಬಹುಶಃ ಜಗತ್ತಿನ ಅತಿ ದೊಡ್ಡ ಸಪ್ಲೈ ಚೈನ್ ವಾಲ್ನರಬಿಲಿಟೀಸ್ ಗಳಲ್ಲಿ ಒಂದಾಗಬಹುದು. ಹಾಗಿದ್ರೆ ರೇರ್ ಅರ್ಥ್ಸ್ ಅಂತಂದ್ರೆ ಏನು ನೋಡಿ? ಪೀರಿಯಾಡಿಕ್ ಟೇಬಲ್ ನಲ್ಲಿ ಬರೋ ಒಂದು 17 ಮೆಟಾಲಿಕ್ ಎಲಿಮೆಂಟ್ಸ್ ಗಳ ಒಂದು ಸೆಟ್ ಅಂತ ಹೇಳ್ಬೋದು. ಇವುಗಳಲ್ಲಿ ಹೆಚ್ಚಿನವು ಅಂದ್ರೆ ಸರಿಯಾಗಿ ಹೇಳ್ಬೇಕು ಅಂತಂದ್ರೆ 15 ಲ್ಯಾಂತ್ ನೈಟ್ಸ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಸೇರ್ಕೊಳ್ಳುತ್ತೆ. ಉಳಿದ 2 ಸ್ಟ್ಯಾಂಡಿಯಂ ಹಾಗೇನೆ ಈಟ್ರಿಯಂ ಫಾರ್ಮಲಿ ಈ ಗುಂಪಿಗೆ ಸೇರ್ಕೊಳ್ಳದೇ ಇದ್ರೂ ಕೂಡ ಅವು ಕೆಮಿಕಲ್ ರಿಯಾಕ್ಷನ್ಸ್ ಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ರೀತಿ ವರ್ತಿಸುತ್ತೆ. ಹಾಗಾಗಿ ಅವನ್ನ ಇದೇ ಕ್ಯಾಟಗರಿಯಲ್ಲೂ ಕೂಡ ಅವರು ಸೇರಿಸ್ಬಿಡ್ತಾರೆ. ಹೆಸರಲ್ಲೇ ನೋಡಿ ಇದೆ ರೇರ್, ಅಪರೂಪ ಇದ್ರೂ ಕೂಡ ಅವು ನಿಜವಾಗ್ಲೂ ಅಪರೂಪ ಖಂಡಿತವಾಗ್ಲೂ ಅಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಅವುಗಳಲ್ಲಿ ಕೆಲವು ಭೂಮಿಯಲ್ಲಿ ಸಾಕಷ್ಟು ಸಮೃದ್ಧಿಯಾಗಿ ಸಿಗತ್ತೆ. ಫಾರ್ ಎಕ್ಸಾಂಪಲ್ ಸಿರಿಯಂ ಅನ್ನೋದು ಭೂಮಿಯಲ್ಲಿ ತಾಮ್ರದಷ್ಟೇ ಸಾಮಾನ್ಯವಾಗಿ ಸಿಗತ್ತೆ. ಅತಿ ಕಡಿಮೆ ಸಿಗೋ ಈ ರೇರ್ ಅರ್ಥ್ಸ್ ಗಳು ಕೂಡ ಚಿನ್ನದಂತಹ ಅಮೂಲ್ಯ ಲೋಹಗಳಿಗಿಂತ 200 ಪಟ್ಟು ಹೆಚ್ಚು ಸಮೃದ್ಧಿಯಾಗಿ ಸಿಗತ್ತೆ. ಹಾಗಾದ್ರೆ ರೇರ್ ಅರ್ತ್ ಅಂತ ಯಾಕೆ ಹೆಸರು ಬಂತು? ಇದೊಂದು ಐತಿಹಾಸಿಕ ತಪ್ಪು ಹೆಸರು ಅಂತ ಹೇಳ್ಬೋದು. 17,000 ದಶಕದಲ್ಲಿ ಈ ವಿಜ್ಞಾನಿಗಳು ಏನ್ ಮಾಡಿದ್ರು ಗೊತ್ತಾ? ಈ ಮಿನರಲ್ಸ್ ಸ್ವೀಡನ್ ನ ಒಂದು ಇಟರ್ಬಿ ಅನ್ನೋ ಒಂದು ಹಳ್ಳಿಯ ಹತ್ರ ನೋಡೋದಕ್ಕೆ ವಿಚಿತ್ರವಾಗಿದ್ದ ಕಲ್ಲುಗಳಲ್ಲಿ ಕಂಡಿಡಿದ್ರು. ಆ ಕಾಲದಲ್ಲಿ ಅರ್ಥ್ಸ್ ಅನ್ನೋದು ಈ ಆಕ್ಸೈಡ್ ಬೇಸ್ಡ್ ಮಿನರಲ್ಸ್ ಗಳಲ್ಲಿ ಬಳಸ್ತಿದ್ದ ಒಂದು ಸಾಮಾನ್ಯ ಪದವಾಗಿತ್ತು.
ಸೊ ಈ ಅಪರೂಪದ ಕಲ್ಲುಗಳಿಂದ ಬಂದ ಹೊಸ ಆಕ್ಸೈಡ್ಸ್ಗಳಿಗೆ ರೇರ್ ಅರ್ತ್ಸ್ ಅಂತ ಹೆಸರಿಟ್ರು. ಆ ಹಳೆಯ ಹೆಸರೇ ಅಂದಿನಿಂದ ಇಂದಿನವರೆಗೂ ಕೂಡ ಉಳಿದ್ಬಿಟ್ಟಿದೆ ನೋಡಿ. ಆದ್ರೆ ಇದು ಕಟ್ಟುನಿಟ್ಟಾಗಿ ಇಟ್ಟಂತಹ ಹೆಸರು ಖಂಡಿತವಾಗ್ಲೂ ಅಲ್ಲ. ನಿಜವಾದ ಚಾಲೆಂಜ್ ಏನು? ಕಬ್ಬಿಣ ಅಥವಾ ತಾಮ್ರದ ಹಾಗೆ ಈ ರೇರ್ ಅರ್ತ್ಸ್ಗಳು ಕೂಡ ಒಂದೇ ಕಡೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಕಾನ್ಸಂಟ್ರೇಟೆಡ್ ಡೆಪಾಸಿಟ್ಸ್ ಗಳಾಗಿ ಸಿಗಲ್ಲ. ಅವು ಬೇರೆ ಬೇರೆ ಕಲ್ಲು ಬಂಡೆಗಳಲ್ಲಿ ತುಂಬಾ ಸಣ್ಣ ಪ್ರಮಾಣದಲ್ಲಿ ಅಲ್ಲಲ್ಲೇ ಹಂಚಿ ಹೋಗಿರುತ್ತೆ. ಅಂದ್ರೆ ಆರ್ಥಿಕವಾಗಿ ಲಾಭ ಎಷ್ಟು ಬರುತ್ತೆ ಅಲ್ವಾ, ಅಷ್ಟು ಪ್ರಮಾಣದಲ್ಲಿ ಒಂದೇ ಕಡೆ ಈ ರೇರ್ ಅರ್ತ್ಸ್ ಡಿಪಾಸಿಟ್ಸ್ ಏನಿರುತ್ತೆ ಅದು ಖಂಡಿತವಾಗ್ಲೂ ಸಿಗೋದು ಅಪರೂಪನೇ. ಒಂದ್ ವೇಳೆ ಸಿಕ್ಕಿದ್ರು ಕೂಡ ಅಲ್ಲಿ ಒಂದೇ ರೇರ್ ಅರ್ತ್ ಇರಲ್ಲ, ಬದಲಾಗಿ ಹಲವು ಬಗೆಯ ರೇರ್ ಅರ್ತ್ಗಳು ಒಂದಕ್ಕೊಂದು ಸಿಕ್ಕಾಕೊಂಡಿರುತ್ತೆ. ಮತ್ತೆ ಅವೆಲ್ಲವೂ ಕೂಡ ಕೆಮಿಕಲಿ ಹೆಚ್ಚು ಕಡಿಮೆ ಒಂದೇ ತರ ಇರೋದ್ರಿಂದ ಅವನ್ನ ಒಂದರಿಂದೊಂದು ಬೇರೆ ಮಾಡೋದು ತುಂಬಾನೇ ಕಷ್ಟದ ಕೆಲಸ. ಅದಕ್ಕೆ ಒಂದು ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಬೇಕು. ಅಂದ್ರೆ ನೂರಾರು ಕಾಂಪ್ಲೆಕ್ಸ್ ಕೆಮಿಕಲ್ ಸ್ಟೆಪ್ಸ್ ಇರುತ್ತೆ, ಬಹಳಷ್ಟು ಆಸಿಡ್ ಮತ್ತೆ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಗಳು ಕೂಡ ಬೇಕಾಗುತ್ತೆ. ಇದರ ಜೊತೆಗೆ ಈ ಒಂದು ಪ್ರಕ್ರಿಯೆಯಿಂದ ಬಹಳಷ್ಟು ವೇಸ್ಟ್ ಕೂಡ ಉತ್ಪತ್ತಿ ಆಗ್ಬೋದು. ಅದರಲ್ಲಿ ಕೆಲವು ರೇಡಿಯೋ ಆಕ್ಟಿವ್ ಕೂಡ ಆಗುವಂತ ಸಾಧ್ಯತೆ ಇದೆ. ಈ ರೇರ್ ಅರ್ತ್ಸ್ ಗಳನ್ನ ಬೇರ್ಪಡಿಸೋದ್ರಲ್ಲಿ ಇರುವಂತ ಒಂದು ವಿಪರೀತ ಕಷ್ಟ ಇದೆಯಲ್ಲ, ಅವು ಭೂಮಿಯಲ್ಲಿ ಕಡಿಮೆ ಸಿಗೋದಕ್ಕಿಂತ ಇದೇ ಒಂದು ಗ್ಲೋಬಲ್ ಎಕನಾಮಿಗೆ ಒಂದು ದೊಡ್ಡ ಸೀರಿಯಸ್ ಚಾಲೆಂಜ್ ಆಗಿದೆ. ರೇರರ್ಸ್ ಯಾಕೆ ಇಷ್ಟು ಮುಖ್ಯ? ರೇರರ್ಸ್ ಗಳಿಗೆ ಕೆಲವು ತುಂಬಾ ವಿಶೇಷ ಭೌತಿಕ ಗುಣಗಳಿದೆ ಗೊತ್ತಾ. ಇದರಿಂದಾಗಿ ಕೆಲವು ಇವತ್ತಿನ ಮಾಡರ್ನ್ ಟೆಕ್ನಾಲಜಿಗೆ ಖಂಡಿತವಾಗ್ಲೂ ಅತ್ಯ ಮುಖ್ಯವಾಗಿದೆ. ಇವುಗಳಲ್ಲಿ ಬಹುಶಃ ನಾವು ನೋಡೋದಾದ್ರೆ ಮುಖ್ಯವಾದದ್ದು ಅಂದ್ರೆ ಮ್ಯಾಗ್ನೆಟಿಸಮ್, ಕ್ರಾಂತಿಯ ಶಕ್ತಿ ಅಂತ ಹೇಳ್ತೀವಿ. ಹಾಗೇನೆ ನಿಯೋಡೈಮಿಯಂ, ಐರಾನ್ ಮತ್ತೆ ಬೋರಾನ್ ನಿಂದ ಮಾಡಿದಂತಹ ಮ್ಯಾಗ್ನೆಟ್ಸ್ ಗಳು ನಮಗೆ ಗೊತ್ತಿರೋ ಹಾಗೆ ಇದೆ ಅಲ್ವಾ. ಅಂದ್ರೆ ಅತಿ ಸ್ಟ್ರಾಂಗ್ ಆಗಿರುವಂತಹ ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಹೇಳ್ಬೋದು. ಅವು ಸಾಮಾನ್ಯ ಮ್ಯಾಗ್ನೆಟ್ಸ್ ಗಳಿಗಿಂತ 10 ಪಟ್ಟು ಹೆಚ್ಚು ಸ್ಟ್ರಾಂಗ್ ಆಗಿರುತ್ತೆ. ಜೊತೆಗೇನೆ ಕಾಂಪ್ಯಾಕ್ಟ್ ಮತ್ತೆ ಲೈಟ್ ವೇಟ್ ಆಗಿನೂ ಕೂಡ ಇರುತ್ತೆ. ಇವತ್ತಿನ ಬಹಳಷ್ಟು ಮಾಡರ್ನ್ ಟೆಕ್ನಾಲಜಿ ಸ್ಪೀಕರ್ ಗಳಿಂದ ಹಿಡಿದು ಹಾಟ್ ಡ್ರೈವ್ಸ್, ಹಾಗೇನೆ ಎಲೆಕ್ಟ್ರಿಕ್ ಜನರೇಟರ್ಸ್, ವೆಹಿಕಲ್ ಮೋಟರ್ಸ್, ಹೀಗೆ ಎಲ್ಲಾ ಮ್ಯಾಗ್ನೆಟ್ಸ್ ಗಳಿಗೂ ಕೂಡ ಇದರ ಮೇಲೆ ನಡೆಯೋದು. ಈಗ ಹಗುರವಾದ ರೇರ್ ಅರ್ತ್ ಮ್ಯಾಗ್ನೆಟ್ ಗಳಿಂದಾನೇ ಇವೆಲ್ಲವನ್ನೂ ಕೂಡ ಇಷ್ಟು ಸುಂದರವಾಗಿ ಚಿಕ್ಕ ಗಾತ್ರಗಳಿಂದನೂ ಕೂಡ ನಮಗೆ ಸಿಗೋ ಹಾಗೆ ಆಗತ್ತೆ. ರೇರ್ ಅರ್ತ್ ಗಳಿಗೆ ಆಪ್ಟಿಕಲ್ ಪ್ರಾಪರ್ಟೀಸ್ ಗಳಿದೆ. ಅಂದ್ರೆ ಯುರೋಪಿಯಂ ಮತ್ತೆ ಒಂದು ಟರ್ಬಿಯಂ ಅಂತ ಹೇಳ್ತೀವಿ. ಇದರ ಒಂದು ಎಲಿಮೆಂಟ್ಸ್ ಗಳ ಈಗ ನಿಮ್ಮ ಫೋನ್ ಅಥವಾ ಟಿವಿ ಸ್ಕ್ರೀನ್ಸ್ ಗಳಲ್ಲಿ ನೀವು ನೋಡುವಂತಹ ಒಂದು ಕೆಂಪು ಅಥವಾ ಹಸಿರು ಬಣ್ಣಗಳಿರುತ್ತೆ ಅಲ್ವಾ, ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. ಈ ಕೆಮಿಕಲ್ಸ್ ಗಳನ್ನ ಇಟ್ರಿಯಂ ನಿಂದ ಮಾಡಿದ ಒಂದು ಲ್ಯಾಟಿಸ್ ಅಂತ ಹೇಳ್ಬೋದು. ಅಂದ್ರೆ ಇದನ್ನ ಜಾಲರಿ ಅಂತ ಹೇಳ್ತೀವಿ. ಇದೇ ಹಿಡಿದಿಟ್ಕೊಂಡಿರೋದು. ಈ ಎಲಿಮೆಂಟ್ಸ್ ಗಳು ಇಲ್ಲದೆ ಇದ್ರೆ ನಮ್ಮ ಒಂದು ಸ್ಕ್ರೀನ್ಗಳು ಈಗಿರೋ ತರ ಖಂಡಿತವಾಗ್ಲೂ ಇರೋದಿಲ್ಲ. ಅವು ಸ್ಪಷ್ಟತೆ ಅಥವಾ ಕಲರ್ ಕ್ವಾಲಿಟಿ ಖಂಡಿತವಾಗ್ಲೂ ಹೊಂದಿರೋದಿಲ್ಲ. ಕೆಲವು ರೇರ್ ಅರ್ತ್ ಗಳಿಗೆ ಕ್ಯಾಟಲಿಕ್ ಪ್ರಾಪರ್ಟೀಸ್ ಗಳಿರುತ್ತೆ. ಅಂದ್ರೆ ಅವು ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ಸ್ಪೀಡ್ ಅಪ್ ಮಾಡುವಂತ ಸಹಾಯನೂ ಕೂಡ ಮಾಡುತ್ತೆ. ಇದರಿಂದಾಗಿ ನಮ್ಮ ಒಂದು ತೈಲ ಸಂಸ್ಕರಣೆ ಇದೆ ಗೊತ್ತಾ, ಹಾಗೆ ನೀವು ಕಾರ್ಗೆ ಹೋಗುವ ಒಂದು ಕೊಳವೆ ಏನಿರುತ್ತೆ ಅದನ್ನ ಬರುವಂತಹ ಒಂದು ಹಾನಿಕಾರಕ ಹೊಗೆ ಆಗಿರ್ಬೋದು, ಇದನ್ನ ಕಡಿಮೆ ಮಾಡೋ ಒಂದು ಕ್ಯಾಟಲಿಟಿಕ್ ಕನ್ವರ್ಟರ್ ಗಳಿಗೂ ಕೂಡ ಅತಿ ಅವಶ್ಯಕವಾಗಿ ಇದನ್ನೇ ಯೂಸ್ ಮಾಡ್ತಾರೆ. ಆದ್ರೆ ಎರಡು ಅತಿ ಮುಖ್ಯ ಉಪಯೋಗಗಳಾದ್ರೂ ಏನು? ಅಲ್ಟಿಮೇಟ್ಲಿ ರೇರ್ ಅರ್ತ್ಸ್ ಗಳ ಎರಡು ಹೆಚ್ಚು ಮಹತ್ವದ ಉಪಯೋಗ ಇಲ್ಲಿದೆ ನೋಡಿ. ಇವುಗಳಿಂದಾಗಿ ರೇರ್ ಅರ್ತ್ಸ್ ಗಳು ಇಲ್ಲದೆ ಆಗದ ವಸ್ತುಗಳಾಗಿವೆ. ಅಂದ್ರೆ ಇವೇ ಕಾರಣಕ್ಕೆ ಚೈನಾ ತನ್ನ ಶತ್ರುಗಳಿಗೆ ರೇರ್ ಅರ್ತ್ ಸಪ್ಲೈಯನ್ನ ನಿಲ್ಲಿಸ್ಬಿಡ್ತೀನಿ ಅಂತ ಬೆದರಿಕೆ ಕೂಡ ಹಾಕ್ತಿರೋದು. ಅಂದ್ರೆ ಇಂಡೈರೆಕ್ಟ್ಲಿ ಬ್ಲಾಕ್ ಮೇಲ್ ಮಾಡ್ತಿದೆ. ಇವತ್ತಿನ ಆಧುನಿಕ ರಕ್ಷಣಾ ಉಪಕರಣಗಳು ಬಹಳಷ್ಟು ಎಕ್ಸ್ಟ್ರೀಮ್ಲಿ ಕಾಂಪ್ಲೆಕ್ಸ್ ಮಷಿನ್ಸ್ ಗಳಾಗಿರುತ್ತೆ. ಅಂದ್ರೆ ಡಿಫೆನ್ಸ್ಗೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಒಂದು ಫೈಟರ್ ಏರ್ ಕ್ರಾಫ್ಟ್ ಗಳನ್ನೇ ತಗೊಳ್ಳಿ, ಅದರ ಹಲವಾರು ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳಿಗೆ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಗಳನ್ನ ಉಪಯೋಗಿಸ್ತೀವಿ. ಅಂದ್ರೆ ಡಿಸ್ಪ್ಲೇಗಳಿಗೆ ರೇರ್ ಅರ್ತ್ ಬೇಸ್ಡ್ ಸ್ಕ್ರೀನ್ ಗಳು ಬೇಕಾಗತ್ತೆ. ಅದರ ಒಂದು ಜೆಟ್ ಇಂಜಿನ್ಸ್ ಗಳಲ್ಲಿ ರೇರ್ ಅರ್ತ್ ಮಿಶ್ರಲೋಹಗಳು ಕೂಡ ಬೇಕಾಗತ್ತೆ. ಹಾಗೇನೆ ಸ್ಟೆಲ್ತ್, ಇದನ್ನ ನಾವು ರೆಡಾರ್ಗೆ ಕಾಣಿಸದಂತೆ ಇರೋದು ಅಂತ ಹೇಳ್ತೀವಿ. ಇದನ್ನ ಕಾಪಾಡ್ಕೊಳ್ಳೋದಕ್ಕೂ ರೇರ್ ಅರ್ತ್ ಖಂಡಿತವಾಗ್ಲೂ ಬೇಕು. ಅಂದ್ರೆ ಇದರ ಒಂದು ಪೇಂಟ್ ಅನ್ನ ಯೂಸ್ ಮಾಡ್ತೀವಿ. ಉದಾಹರಣೆಗೆ ಪ್ರತಿಯೊಂದು F-35 ಜೆಟ್ ನಲ್ಲೂ ಕೂಡ ಸುಮಾರು ಅರ್ಧ ಟನ್ ಅಷ್ಟು ರೇರ್ ಅರ್ತ್ ಮೆಟೀರಿಯಲ್ ಇರತ್ತಂತೆ. ಅದು ಅದರ ಒಟ್ಟು ತೂಕದ 3% ಅಷ್ಟು. ಕ್ಲೀನ್ ಎನರ್ಜಿ, ನೀವು ಎಲೆಕ್ಟ್ರಿಸಿಟಿ ಮತ್ತೆ ಚಲನೆಯ ನಡುವೆ ಶಕ್ತಿಯನ್ನ ಬದಲಾಯಿಸಬೇಕಾದಾಗೆಲ್ಲನೂ ಕೂಡ ಮ್ಯಾಗ್ನೆಟ್ಸ್ ಗಳು ಬೇಕೇ ಬೇಕು ಅಲ್ವಾ. ವಿಂಡ್ ಟರ್ಬೈನ್ಸ್ ಗಳು ಗಾಳಿಯ ಶಕ್ತಿಯನ್ನ ವಿದ್ಯುತ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಒಂದಕ್ಕೊಂದು ಸುಮಾರು 1 ಟನ್ ಅಷ್ಟು ರೇರ್ ಅರ್ತ್ಸ್ ಬೇಕಾಗತ್ತೆ. ಅಂದ್ರೆ ಇವಿಸ್, ಎಲೆಕ್ಟ್ರಿಸಿಟಿ ಇದನ್ನ ಒಂದು ಮೋಷನ್ ಆಗಿ ಪರಿವರ್ತಿಸಬೇಕು ಅಂತಂದ್ರೆ ಕೆಲವು ಕೆಜಿಗಳಷ್ಟು ರೇರ್ ಅರ್ತ್ ಗಳನ್ನ ಬಳಸತ್ತೆ. ಹೀಗೇನೆ ಈ ಗ್ರೀನ್ ಟ್ರಾನ್ಸಾಕ್ಷನ್ಗೂ ಕೂಡ ರೇರ್ ಅರ್ತ್ಗಳು ಅತ್ಯ ಮುಖ್ಯ. ಇನ್ನು ಬೇಡಿಕೆ ಫುಲ್ ಫಾಸ್ಟ್ ಅಂತ ಹೇಳ್ಬೋದು. ಈ ರೇರ್ ಅರ್ತ್ಗಳ ಡಿಮ್ಯಾಂಡ್ ತುಂಬಾ ಫಾಸ್ಟ್ ಆಗಿ ಬೆಳೀತಿದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA ಅಂತ ಏನ್ ಕರಿತೀವಿ ಗೊತ್ತಾ, ಇದರ ಅಂದಾಜಿನ ಪ್ರಕಾರ 2040 ಈ ಒಂದು ರೇರ್ ಅರ್ತ್ ಡಿಮ್ಯಾಂಡ್ 3-7 ಪಟ್ಟು ಹೆಚ್ಚಾಗಬಹುದು. ಮತ್ತೆ ಇನ್ನೊಂದು ಅಂದಾಜಿನ ಪ್ರಕಾರ ನೋಡೋದಾದ್ರೆ ಸದ್ಯದ ಟೆಕ್ನಾಲಜೀಸ್ ಗಳನ್ನ ಬಳಸಿ ಗ್ರೀನ್ ಎನರ್ಜಿಯ ಬಳಕೆ ಪ್ರತಿ 1% ಹೆಚ್ಚಾದಾಗ ಜಗತ್ತಿನ ರೇರ್ ಅರ್ತ್ ರಿಸರ್ವ್ಸ್ 0.18% ಅಷ್ಟು ಕಡಿಮೆ ಆಗತ್ತಂತೆ. ಇದು ಕ್ಲೀನರ್ ಫ್ಯೂಚರ್ಗೋಸ್ಕರ ನಾವು ತರಬೇಕಾಗಿರೋ
ಒಂದು ದೊಡ್ಡ ಬೆಲೆನೇ ಸರಿ ಅಲ್ವಾ? ನಿಮ್ಮ ಫ್ಯೂಚರ್ ನ ಕಲ್ಪನೆ ಏನೇ ಇರಲಿ, ಅಲ್ಲಿಗೆ ತಲುಪೋದಕ್ಕೆ ರೇರ್ ಅರ್ತ್ಸ್ ಖಂಡಿತವಾಗ್ಲೂ ಒಂದು ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಅದಕ್ಕೋಸ್ಕರನೇ ಯಾರು ಜಗತ್ತಿನ ರೇರ್ ಅರ್ತ್ ಸಪ್ಲೈ ಅನ್ನ ಕಂಟ್ರೋಲ್ ಮಾಡ್ತಾರೋ ಅವರು ಅದರ ಫ್ಯೂಚರ್ ಅನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಹೂ ಕಂಟ್ರೋಲ್ಸ್ ದಿ ಸಪ್ಲೈ? ಈ ರೇರ್ ಅರ್ತ್ ಎಲಿಮೆಂಟ್ಸ್ ಜಗತ್ತಿನಾದ್ಯಂತ ಸಿಕ್ಕಿದ್ರು ಕೂಡ ಇದರ ಮೈನಿಂಗ್ ಆಗಿರ್ಬೋದು, ಪ್ರಾಸೆಸಿಂಗ್ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಈ ಎಲ್ಲದರಲ್ಲೂ ಕೂಡ ಒಂದೇ ಒಂದು ದೇಶ ಡಾಮಿನೇಟ್ ಮಾಡ್ತಿದೆ, ಅದೇ ಚೈನಾ. ಈಗಿನ ಲೆಕ್ಕಾಚಾರದ ಪ್ರಕಾರ ಜಗತ್ತಿನ ಒಟ್ಟು ರೇರ್ ಅರ್ತ್ಸ್ ಗಳಲ್ಲಿ ಸುಮಾರು 70% ಚೈನಾದಲ್ಲೇ ಗಣಿಗಾರಿಕೆ ಆಗ್ತಿದೆಯಂತೆ. ಅದಕ್ಕಿಂತ ಮುಖ್ಯವಾಗಿ ಜಗತ್ತಿನ 85 ಇಂದ 90% ರೇರ್ ಅರ್ತ್ಸ್ ಗಳನ್ನ ಚೈನಾದಲ್ಲೇ ಪ್ರಾಸೆಸಿಂಗ್ ಕೂಡ ಮಾಡಲಾಗ್ತಿದೆ. ಅಂದ್ರೆ ಈ ಒಂದು ರಾ ಮೆಟೀರಿಯಲ್ಸ್ ಏನಿರುತ್ತೆ ಇದನ್ನ ಉಪಯೋಗಕ್ಕೆ ಬರೋ ಹಾಗೆ ಮಾಡೋದ್ರಲ್ಲಿ ಅವರಿಗೆ ಒಂದು ವರ್ಟಿಬಲ್ ಮೋನೋಪಲಿ ಇದೆ. ಅಂದ್ರೆ ಈ ಒಂದು ರೇರ್ ಅರ್ತ್ಸ್ ಬಳಸೋ ಪ್ರಾಡಕ್ಟ್ಸ್ ಗಳನ್ನ ಅವರೇ ಹೆಚ್ಚಾಗಿ ತಯಾರಿಸೋದು ಕೂಡ. ಫಾರ್ ಎಕ್ಸಾಂಪಲ್, ಜಗತ್ತಿನ 90% ಗಿಂತ ಹೆಚ್ಚು ರೇರ್ ಅರ್ತ್ಸ್ ಮಾರ್ಜಿನ್ಸ್ ಗಳನ್ನ ಚೈನಾದಲ್ಲೇ ಪ್ರೊಡ್ಯೂಸ್ ಮಾಡಲಾಗ್ತಿದೆ, ಗೊತ್ತಾ? ಇನ್ನು ಚೈನಾದ ಪ್ರಾಬಲ್ಯ ನಾವು ನೋಡಿದಾಗ ಇದು ಖಂಡಿತವಾಗ್ಲೂ ಆಕಸ್ಮಿಕ ಅಲ್ಲ. 1970 ಮತ್ತೆ 80ರ ದಶಕದಲ್ಲಿ ಜಗತ್ತಿನ ಬೇರೆ ದೇಶಗಳಲ್ಲೆಲ್ಲೂ ಕೂಡ ಆಯಿಲ್ ಅಥವಾ ಸೆಮಿ ಕಂಡಕ್ಟರ್ಸ್ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಾ ಇದ್ರು. ಆದ್ರೆ ಚೈನಾ ಸದ್ದಿಲ್ಲದೆ ತನ್ನ ಒಂದು ರೇರ್ ಅರ್ತ್ ಇಂಡಸ್ಟ್ರಿಯನ್ನ ಡೆವಲಪಿಂಗ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತು. ಆಗಿನ ಒಂದು ಚೈನೀಸ್ ಲೀಡರ್ ಈ ಡೆಂಗ್ ಕ್ಲಿಯೋಪಿಂಗ್ ಅವರು ಏನ್ ಹೇಳ್ತಿದ್ರು ಗೊತ್ತಾ? ಅವ್ರಿಗೆ ಇದ್ರ ಮಹತ್ವ ಆಗ್ಲೇ ಗೊತ್ತಿತ್ತಂತೆ. ಅವ್ರು ಹೇಳಿದ ಒಂದು ಮಾತು ಈಗಲೂ ಕೂಡ ತುಂಬಾ ಪ್ರಸಿದ್ಧವಾಗಿದೆ. ದ ಮಿಡಲ್ ಈಸ್ಟ್ ಈ ಕಂಟ್ರಿ ಆಯಿಲ್ಗೆ ಫೇಮಸ್ ಆದ್ರೆ ಚೈನಾ ಇನ್ನು ಮುಂದೆ ರೇರ್ ಅರ್ತ್ಸ್ಗೆ ಫೇಮಸ್ ಆಗತ್ತೆ ಅಂತ. ಅಮೆರಿಕದಿಂದ ಚೈನಾಗೆ ಹೇಗೆ ವರ್ಗಾವಣೆ ಆಯಿತು? ಚೈನಾ ಈ ಇಂಡಸ್ಟ್ರಿವನ್ನ ಯುನೈಟೆಡ್ ಸ್ಟೇಟ್ಸ್ ಇಂದ ಸ್ವಲ್ಪನೇ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಶುರು ಮಾಡ್ತು. ಒಂದು ಕಾಲದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಜಗತ್ತಿನ ರೇರ್ ಅರ್ತ್ ಪ್ರೊಡಕ್ಷನ್ಸ್ ಅನ್ನ ಡಾಮಿನೇಟ್ ಮಾಡ್ತಿತ್ತು. ಹಾಗೇನೆ ನಾವು ಕ್ಯಾಲಿಫೋರ್ನಿಯಾದಲ್ಲಿ ನೋಡೋದಾದ್ರೆ ಈ ಒಂದು ಮೌಂಟೇನ್ ಪಾಸ್ ಮೈನ್ ಒಂದೇ 1960 ಇಂದ 1990ರವರೆಗೇನು ಕೂಡ ಜಗತ್ತಿನ ಹೆಚ್ಚಿನ ರೇರ್ ಅರ್ತ್ಸ್ ಗಳನ್ನ ಒಂದು ಪೂರೈಕೆ ಮಾಡ್ತಾ ಬರ್ತಿತ್ತು. ಆಗ ಈ ವಸ್ತುಗಳನ್ನ ನಾವು ನೋಡೋದಾದ್ರೆ ಮುಖ್ಯವಾಗಿ ಮಿಲಿಟರಿ ಅಪ್ಲಿಕೇಶನ್ಸ್ಗೋಸ್ಕರನೇ ಇದನ್ನ ಜಾಸ್ತಿ ಬಳಸ್ತಿದ್ರು. ಫಾರ್ ಎಕ್ಸಾಂಪಲ್, 1960ರಲ್ಲಿ ಸಮ್ಯಾರಿಯಂ ಕೊಬಾಲ್ಟ್ ಮ್ಯಾಗ್ನೆಟ್ಸ್ ಗಳನ್ನ ಪವರ್ಫುಲ್ ರೆಡಾರ್ ಸಿಸ್ಟಮ್ಸ್ ಗಳಿಗೋಸ್ಕರನು ಕೂಡ ಇವರು ಕಂಡು ಹಿಡಿದಿದ್ರು. ಆದ್ರೆ ಚೈನಾ ದೀರ್ಘಾವಧಿ ಆಟನ ಆಡ್ತು. ಅಂದ್ರೆ ಲಾಂಗ್ ಟರ್ಮ್ಗೆ ಯಾವ ರೀತಿ ಆಟ ಬೇಕೋ ಅದನ್ನ ಪ್ಲಾನ್ ಮಾಡ್ತು. 1978ರಿಂದ 1995ರವರೆಗೆ ಅದು ತನ್ನ ರೇರ್ ಅರ್ತ್ ಪ್ರೊಡಕ್ಷನ್ಸ್ ಅನ್ನ ತುಂಬಾ ಜಾಸ್ತಿ ಫಾಸ್ಟ್ ಆಗಿ ಮಾಡೋಕೆ ಶುರು ಮಾಡ್ತು. ಪ್ರತಿ ವರ್ಷ ಸುಮಾರು 40% ಅಷ್ಟು ಹೆಚ್ಚಾಗಿ ಬರೋಕಾಯ್ತು. ಅಂದ್ರೆ ಇಡೀ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಾವು ನೋಡೋದಾದ್ರೆ ಈ ಒಂದು ಚೀಪ್ ಸಪ್ಲೈ ಅಂದ್ರೆ ತುಂಬಾ ಕಡಿಮೆ ಸಪ್ಲೈ ಅಂತ ಏನ್ ಹೇಳ್ತೀವಿ ಅದನ್ನ ತುಂಬಿಸ್ಬಿಟ್ರು. ಇದರಿಂದ ವೆಸ್ಟರ್ನ್ ಪ್ರೊಡ್ಯೂಸರ್ಸ್ ಎಲ್ಲ ಏನಿದ್ದಾರೆ ಅವರು ಮುಖ್ಯವಾಗಿ ಅಮೆರಿಕದಲ್ಲಿರೋರು ಅಲ್ವಾ, ಇದನ್ನ ಕಾಂಪಿಟೇಷನ್ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ರು. ಇದು ಕೇವಲ ಕಡಿಮೆ ದರದ ಲೇಬರ್ಸ್ ಇಂದ ಖಂಡಿತಲು ಸಾಧ್ಯ ಆಗ್ತಿರ್ಲಿಲ್ಲ. ಈ ಚೈನಾ ಸಪರೇಷನ್ ಟೆಕ್ನಾಲಜಿಯಲ್ಲಿ ಭಾರಿ ಇನ್ವೆಸ್ಟ್ ಅನ್ನ ಮಾಡಕ್ಕೆ ಶುರು ಮಾಡ್ತು. ಅಂದ್ರೆ ತನ್ನ ಸಪ್ಲೈ ಚೈನ್ಸ್ ಗಳನ್ನ ತುಂಬಾ ನೇರವಾಗಿ ಒಂದಕ್ಕೊಂದು ಜೋಡಿಸ್ತು. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇರೆ ದೇಶಗಳು ಒಪ್ಕೊಳ್ಳಲು ಸಿದ್ಧವಿಲ್ಲದಿರೋಷ್ಟು ಹೆಚ್ಚಿನ ಮಟ್ಟದ ಒಂದು ಈ ಪರಿಸರ ಹಾನಿಯನ್ನ ಅವರೇ ಸಹಿಸ್ಕೊಂಡ್ರು. ಇದೆಲ್ಲದರಿಂದ ಜಗತ್ತಿನ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಚೈನಾ ಅತಿ ಕಡಿಮೆ ಬೆಲೆಗೆ ರೇರ್ ಅರ್ತ್ಸ್ ಗಳನ್ನ ಕೊಡೋದಕ್ಕೆ ಸಾಧ್ಯ ಆಯಿತು. ಸ್ಪರ್ಧೆ ಜಾಸ್ತಿ ಆಗ್ತಾ ಹೋದ ಹಾಗೆ ಒಂದು ಕಾಲದಲ್ಲಿ ಮುಂಚೂಣಿಯಲ್ಲಿದ್ದ ಅಂದ್ರೆ ಈ ವೆಸ್ಟರ್ನ್ ಸೈಟ್ಸ್ ಗಳು ಹಾಗೇನೆ ಮುಚ್ಚೋಯ್ತು ನೋಡಿ. ಅಂದ್ರೆ ಕಾಂಪಿಟೇಷನ್ ಫಸ್ಟ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಜಾಸ್ತಿ ಇತ್ತು, ಆಮೇಲೆ ಚೈನಾಗ್ ಬಂತು ಅಂತ. ಈ ಒಂದು ಆಪರೇಷನ್ಸ್ ಗಳನ್ನ ಇವರು ಅತಿ ಬೇಗನೆ ಕಡಿಮೆ ಮಾಡ್ಕೊಂಡ್ರು. ಇನ್ನು 2000ನೇ ಇಸ್ವಿಯಲ್ಲಿ ನಾವು ನೋಡೋದಾದ್ರೆ ಸುಮಾರು 98% ರೇರ್ ಅರ್ತ್ ಪ್ರೊಡಕ್ಷನ್ ನ ಚೈನಾ ಕಂಟ್ರೋಲ್ಗೆ ಒಂದೇ ಸಲಿ ಬಂದ್ಬಿಡ್ತು. ಬೇರೆಯವ್ರಿಗೆ ಮಾರ್ಕೆಟ್ ಎಂಟ್ರಿ ಯಾಕೆ ಕಷ್ಟ ನೋಡಿ? ಸಮಯ. ಒಂದು ಡೆಪಾಸಿಟ್ಸ್ ಕಂಡಿಡಿದ ಮೇಲೆ ಅದನ್ನ ಗಣಿ ಮಾಡಿಕೊಂಡು ಉತ್ಪಾದನೆ ಶುರು ಮಾಡೋಕೆ 7ರಿಂದ 15 ವರ್ಷ ಖಂಡಿತವಾಗ್ಲೂ ಬೇಕಾಗಬಹುದು. ಖರ್ಚು, ಒಂದು ಪ್ರಾಸೆಸಿಂಗ್ ಫೆಸಿಲಿಟಿ ಸ್ಥಾಪಿಸೋದಕ್ಕೆ $1 ಬಿಲಿಯನ್ ಗಿಂತ ಹೆಚ್ಚು ಖರ್ಚಾಗುತ್ತೆ. ಹಾಗೆ ಬೇಕಾಗಿರುವಂತಹ ಜ್ಞಾನ, ಈ ಮೆಟಲ್ಸ್ ಗಳನ್ನ ಬೇರ್ಪಡಿಸೋದಕ್ಕೆ ಟೆಕ್ನಿಕಲ್ ನೋ ಹೌ ಅಂದ್ರೆ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಕೂಡ ಹೆಚ್ಚಾಗಿ ಚೈನಾ ಹತ್ರನೇ ಇರೋದು. ಬೇರೆ ಯಾವ ದೇಶಗಳಿಗೂ ಕೂಡ ಇದನ್ನ ಬೇರ್ಪಡಿಸುವಂತ ನಾಲೆಜ್ ಇಲ್ಲ. ಇದೊಂದು ಡರ್ಟಿ ಪ್ರಾಸೆಸ್ ಕೂಡ. ಇದ್ರ ಜೊತೆಗೆ ರೇರ್ ಅರ್ತ್ ಪ್ರಾಸೆಸಿಂಗ್ ಒಂದು ತುಂಬಾ ಡರ್ಟಿ ಪ್ರಾಸೆಸ್ ಅಂತ ಹೇಳ್ಬೋದು. ನೀವೊಂದು ಟನ್ ರೇರ್ ಅರ್ತ್ ಅನ್ನ ಉತ್ಪಾದನೆ ಮಾಡಿದ್ರೆ ಅದ್ರ ಜೊತೆಗೆ ಸುಮಾರು 2000 ಟನ್ ಮೈನಿಂಗ್ ವೇಸ್ಟ್ ಉತ್ಪಾದನೆ ಆಗುತ್ತೆ. ಇದರಲ್ಲಿ ಆಸಿಡಿಕ್ ಹಾಗೆ ರೇಡಿಯೋ ಆಕ್ಟಿವ್ ವೇಸ್ಟ್ ಕೂಡ ಬರುತ್ತೆ. ಅದನ್ನ ತುಂಬಾ ಕೇರ್ಫುಲ್ ಇಂದ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಚೈನಾ ಈ ಒಂದು ಪರಿಸರ ಕಾಳಜಿಗಳನ್ನ ಅಷ್ಟು ತಲೆ ಕೆಡಿಸ್ಕೊಳ್ದೆ ಕಡಿಮೆ ಬೆಲೆಗೆ ಉತ್ಪಾದನೆ ಮಾಡೋದಕ್ಕೆ ಹೆಚ್ಚು ಗಮನ ಕೊಟ್ರು. ಇದಕ್ಕೆ ಅವರು ದೊಡ್ಡ ಬೆಲೆನೂ ಕೂಡ ಕಟ್ತಿದ್ದಾರೆ. ಅವರ ಒಂದು ರೇರ್ ಅರ್ತ್ ಮೈನ್ ಗಳನ್ನ ಸುತ್ತಮುತ್ತಲಿನ ವಾಟರ್ ಬಾಡೀಸ್ ಅಲ್ಲಿ ನಾವು ನೋಡೋದಾದ್ರೆ ಮತ್ತೆ ಅಗ್ರಿಕಲ್ಚರ್ ಭೂಮಿಯಲ್ಲಿ ನೋಡೋದಾದ್ರೆ ಎಲ್ಲನೂ ಕೂಡ ಹಾಳಾಗೋಗಿದೆ. ಇಂಥ ಪರಿಸರವನ್ನ ಹಾಳು ಮಾಡ್ತಿರೋದ್ರಿಂದ ದೇಶಗಳು ಕೂಡ ಅವಾಗವಾಗ ಇಂಥ ಒಂದು ಹಾನಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಇಲ್ಲೊಂದು ಮುಖ್ಯವಾಗಿ ಅಬ್ಸರ್ವ್ ಮಾಡ್ಬೇಕಾಗಿರೋ ಅಂಶ ಇದೆ. ಇವತ್ತು ರೇರ್ ಅರ್ತ್ ಸಪ್ಲೈ ಚೈನ್ ಅನ್ನ ಚೈನಾ ಹಿಡಿತ ಮಾಡ್ಕೊಂಡಿರೋದ್ರಿಂದಾನೇ ಬೇರೆ ಯಾವ ದೇಶದಿಂದನೂ ಕೂಡ ಇಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಚೈನಾ ಕಂಟ್ರೋಲ್ ಮಾಡ್ತಾ ಇದೆ. ನೋಡಿ, ನಮ್ಮ ಇಂಡಿಯಾದಲ್ಲಿ ಎಷ್ಟಿದೆ ರೇರ್ ಅರ್ತ್ಸ್ ಅಂತ ನೀವು ಕೇಳಿದ್ರೆ, ಜಗತ್ತಿನ ಒಟ್ಟು ರೇರ್ ಅರ್ತ್ ರಿಸರ್ವ್ಸ್ ಗಳಲ್ಲಿ ಸುಮಾರು 5 ಇಂದ 6% ಅಷ್ಟು ನಮ್ಮ ಹತ್ರನೇ ಇದೆ. ಅಂದ್ರೆ ಸುಮಾರು 6.9 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ದೊಡ್ಡ ಮೊತ್ತವೇ ಅಲ್ವಾ? ಆದ್ರೆ ನಾವು 2024ರಲ್ಲಿ ಲೆಕ್ಕ ಹಾಕೊಂಡ್ರೆ ಜಗತ್ತಿನ ಒಟ್ಟು ಉತ್ಪಾದನೆಯಲ್ಲಿ 1% ಗಿಂತ ಕಡಿಮೆ ಪ್ರೊಡ್ಯೂಸ್ ಮಾಡ್ತಿದೀವಿ. ಹಾಗಾದ್ರೆ ನಾವು ಯಾಕೆ ಹಿಂದೆ ಇದೀವಿ? ನಮ್ಮ ರೇರ್ ಅರ್ತ್ ಸೆಕ್ಟರ್ ಅನ್ನ ಹಿಂದಿಂದನೂ ನಾವು ನೋಡೋದಾದ್ರೆ ಸರ್ಕಾರಿ ಸಂಸ್ಥೆ ಇದಕ್ಕೆ ಅಷ್ಟು ಕೈಗೂಡಿಸಿಲ್ಲ. ಈಗ IREL ಇದು ಒಂದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂತ ಹೇಳ್ಬೋದು, ಇದರ ಅಡಿಯಲ್ಲಿ ಬರುತ್ತೆ. ಅದೇ ನಿಯಂತ್ರಣವನ್ನ ಮಾಡ್ತಾ ಇರೋದು. ಇನ್ನೊಂದು ಮುಖ್ಯ ಸಮಸ್ಯೆ ಅಂತಂದ್ರೆ ನಮ್ಮಲ್ಲಿ ಸಿಗೋ ಡೆಪಾಸಿಟ್ಸ್ ಗಳು ಹೆಚ್ಚಾಗಿ ಈ ಒಂದು ಥೊರಿಯಂ ಅನ್ನೋ ಒಂದು ಈ ಮೈಲ್ಡ್ಲಿ ರೇಡಿಯೋ ಆಕ್ಟಿವ್ ಮೆಟಲ್ ನ ಜೊತೆ ಕಂಡು ಬರುತ್ತೆ. ಈ ಥೋರಿಯಂ ಅನ್ನೋ ಒಂದು ನ್ಯೂಕ್ಲಿಯರ್ ಫ್ಯೂಯಲ್ ಅನ್ನ ಪರಿಗಣಿಸೋದ್ರಿಂದ ಇದರ ಸುತ್ತ ಎಲ್ಲಾ ರೀತಿಯ ರೆಗ್ಯುಲೇಟರಿ ಕಾಂಪ್ಲಿಕೇಶನ್ಸ್ ಕೂಡ ಇದ್ದೇ ಇರುತ್ತೆ. ಇದರಿಂದ ನಮ್ಮ ಒಂದು ರೇರ್ ಅರ್ತ್ ಪ್ರಾಸೆಸಿಂಗ್ ಕೆಪಾಬಿಲಿಟೀಸ್ ಗಳು ಸೀಮಿತ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇದರ ಒಂದು ಆಧಾರದ ಮೇಲೆ ಬೆಳಿಬೇಕಾಗಿರುವಂತ ಮುಂದಿನ ಹಂತದ ಕೈಗಾರಿಕೆಗಳು ಕೂಡ ಅಭಿವೃದ್ಧಿ ಏನಿದೆ ಅದೆಲ್ಲನೂ ಕುಂಠಿತ ಆಗೋಗಿದೆ. ಆದ್ರೆ 2023ರಲ್ಲಿ ನಾವು ನೋಡೋದಾದ್ರೆ ಸಿಚುವೇಶನ್ ಸ್ವಲ್ಪ ಬದಲಾಗ್ತಿದೆ. ಪ್ರೈವೇಟ್ ಕಂಪನೀಸ್ಗಳಿಗೂ ರೇರ್ ಅರ್ತ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು, ಇದನ್ನ ಹೊರಗಡೆ ತಗೊಂಬರ್ಕೊಡ್ಬೇಕು ಅಂತ ಅವಕಾಶನೂ ಕೂಡ ಕೊಡಲಾಗ್ತಿದೆ. ಈಗ ನಮ್ಮ ಒಂದು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ ನಾವು ನೋಡೋದಾದ್ರೆ ಪ್ರಾರಂಭ ಅವ್ರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಮೆರಿಕದ ನೇತೃತ್ವದ ಒಂದು ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಗಳಿಗೆ ಇದು ಸೇರ್ಕೊಂಡಿದೆ. ಇದೆಲ್ಲ ನಮ್ಮ ಕ್ರಿಟಿಕಲ್ ಮಿನರಲ್ ಸಪ್ಲೈಗಳನ್ನ ಭದ್ರಪಡಿಸುತ್ತೆ ಸಹ. ಹಾಗೇನೆ ಭಾರತ ಸರ್ಕಾರ ಒಂದು ದೊಡ್ಡದಾಗಿ 13.6 lakhs crore ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಮಾಡ್ತೀವಿ ಅಂತಾನು ಕೂಡ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಸಂಸ್ಕರಣಾ ಪಾರ್ಕ್ಗಳಾಗಿರ್ಬೋದು, ಸ್ಟಾಕ್ ಪೈಲ್ಸ್ ಮತ್ತೆ ರೀಸೈಕ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ಗಳನ್ನು ಕೂಡ ನಿರ್ಮಿಸಲಾಗುತ್ತೆ. ಹಾಗೇನೆ ನಾವು ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ಸ್ ಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದೀವಿ. ಉದಾಹರಣೆಗೆ ಆಸ್ಟ್ರೇಲಿಯಾದಲ್ಲಿರೋ ಈ ರೇರ್ ಅರ್ತ್ ಪ್ರಾಜೆಕ್ಟ್ಸ್ ಗಳಲ್ಲಿ ಜಾಯಿಂಟ್ ಇನ್ವೆಸ್ಟ್ಮೆಂಟ್ ಮಾಡೋದು. ನಮ್ಮಲ್ಲೇ ಈ ಒಂದು ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ಒಂದು ಹೊಸ ಫೆಸಿಲಿಟಿ ಮೂಲಕ ಸ್ಮಾಲ್ ಬ್ಯಾಚಸ್ ಗಳ ಒಂದು ಮ್ಯಾಗ್ನೆಟ್ಸ್ ಗಳೇನಿರುತ್ತೆ ಅಲ್ವಾ, ಅದನ್ನ ಡೊಮೆಸ್ಟಿಕ್ ಆಗಿ ತಯಾರಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆದ್ರೆ ಒಂದು ಪೂರ್ತಿ ಪ್ರಮಾಣದ ರೇರ್ ಅರ್ತ್ ಉದ್ಯಮದಲ್ಲಿ ನಾವು ಬೆಳಿಬೇಕು ಅಂತಂದ್ರೆ ಹಲವಾರು ದಶಕಗಳೇ ಬೇಕಾಗತ್ತೆ, ಗೊತ್ತಾ? ಈ ರೇರ್ ಅರ್ತ್ಸ್ ಅನ್ನೋ ಒಂದು ಅಸ್ತ್ರ ನೋಡಿ, ಚೈನಾ ಜಗತ್ತಿನ ಹೆಚ್ಚಿನ ರೇರ್ ಅರ್ತ್ಸ್ ಗಳನ್ನ ಕಂಟ್ರೋಲ್ ಮಾಡೋದ್ರಿಂದ ಅದು ತನಗೆ ಇಷ್ಟ ಇಲ್ಲದವರ ಮೇಲೆ ಹೇಗೆ ದೊಡ್ಡ ಸಮಸ್ಯೆ ಅಥವಾ ಅವಾಂತರ ಸೃಷ್ಟಿಸಬಹುದು ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಇಲ್ಲೇ ಇದೆ ನೋಡಿ. 2010ರಲ್ಲಿ ಚೈನಾ ಮತ್ತೆ ಜಪಾನ್ ನಡುವೆ ಸೆಂಕಾಕು ಐಲ್ಯಾಂಡ್ಸ್ ಗಳ ಬಗ್ಗೆ ಒಂದು ಡಿಪ್ಲೊಮ್ಯಾಟಿಕ್ ಸ್ಟ್ಯಾಂಡ್ ಆಫ್ ಆಯಿತು. ಆ ವಿವಾದದ ಸಮಯದಲ್ಲಿ ಚೈನಾ ಸದ್ದಿಲ್ಲದೆ ಜಪಾನ್ಗೆ ರೇರ್ ಅರ್ತ್ ಎಕ್ಸ್ಪೋರ್ಟ್ಸ್ ಗಳನ್ನ ರಿಸ್ಟ್ರಿಕ್ಷನ್ ಮಾಡೋಯ್ತು. ಅಂದ್ರೆ ಇದು ಅಫಿಷಿಯಲ್ ಬ್ಯಾನ್ ಆಗಿ ಏನು ಇರಲಿಲ್ಲ, ಆದ್ರೆ ಶಿಪ್ಮೆಂಟ್ಸ್ ಗಳನ್ನ ತುಂಬಾ ನಿಧಾನ ಮಾಡ್ಕೊಂಡಿದ್ದು. ಇದರ ಪರಿಣಾಮ ಏನಾಯ್ತು ಗೊತ್ತಾ? ರೇರ್ ಅರ್ತ್ಸ್ ಗಳ ಬೆಲೆ ಗಗನಕ್ಕೇರ್ತು. ಈ ನಿಯೋಡಿಯಂ ಬೆಲೆ ನಾವು ನೋಡೋದಾದ್ರೆ 575% ಅಷ್ಟು ಜಂಪ್ ಆಗೋಗಿದೆ. ಇನ್ನು ಈ ಡಿಸ್ಟ್ರೋಸಿಯಂ ಅಂತ ಏನ್ ಹೇಳ್ತೀವಿ, ಇದರ ಬೆಲೆನೂ ಕೂಡ ಸುಮಾರು 500% ಅಷ್ಟು ಹೆಚ್ಚಾಗಿ $250 kg ಇದ್ದಿದ್ದು $1500 kg ಆಯ್ತು. ಮುಖ್ಯವಾಗಿ ಜಪಾನೀಸ್ ಇಂಡಸ್ಟ್ರೀಸ್ ಅಲ್ಲಿ ನಾವು ನೋಡೋದಾದ್ರೆ ಆಟೋಮೋಟಿವ್ ಹಾಗೆ ಎಲೆಕ್ಟ್ರಾನಿಕ್ಸ್ ಫರ್ಮ್ಸ್ ಗಳು ಅಂದ್ರೆ ತಯಾರಿಲ್ಲದೆ ಸಿಕ್ಕಿಬಿದ್ದೋಯ್ತು. ಇನ್ನು ಕೋಟ್ಯಾಂತರ ಡಾಲರ್ ಮೌಲ್ಯದ ಈ ಒಂದು ಕೈಗಾರಿಕಾ ಉತ್ಪಾದನೆ ಅಪಾಯದಲ್ಲಿ ಸಿಕ್ಕಾಕೊಳ್ತು ಕೂಡ. ಕೊನೆಗೆ ಜಪಾನ್ ಈ ಶಾಕ್ ನಿಂದ ಚೇತರಿಸಿಕೊಂಡಿತು. ಅವರ ಒಂದು 5 ಪಾಯಿಂಟ್ ಸ್ಟ್ರಾಟಜಿನ ರೂಪಿಸಿಕೊಂಡು ರೇರ್ ಅರ್ತ್ ಬಳಕೆನ ಕಡಿಮೆ ಮಾಡಿಕೊಂಡು ಬೇರೆ ಕಡೆಯಿಂದ ಆಲ್ಟರ್ನೇಟಿವ್ ಸಪ್ಲೈಗಳನ್ನು ಕೂಡ ತಗೊಂಡು ಬರ್ತಾ ಇದ್ರು. ಒಂದು ದಶಕದಲ್ಲಿ ಅವರು ಚೈನೀಸ್ ರೇರ್ ಅರ್ತ್ಸ್ ಮೇಲಿನ ಒಂದು ಅವಲಂಬನೆ ಡಿಪೆಂಡೆನ್ಸಿ ಏನಿರುತ್ತೆ ಅದನ್ನ 90% ಇಂದ ಸುಮಾರು 60%ಗೆ ಇಳಿಸಿದ್ರು. ಆದ್ರೆ ಈ ಘಟನೆ ಚೈನಾ ಏನ್ ಮಾಡಬಲ್ಲದು ಅನ್ನೋದಕ್ಕೆ ಒಂದು ಡೆಮಾನ್ಸ್ಟ್ರೇಷನ್ ಆಯ್ತು ನೋಡಿ. ಏಪ್ರಿಲ್ 2025ರಲ್ಲಿ 7 ರೇರ್ ಅರ್ತ್ ಎಲಿಮೆಂಟ್ಸ್, ಇದರಲ್ಲಿ ಸಮೇರಿಯಂ, ಟೆರಿಬಿಯಂ ಹಾಗೆ ಡಿಸ್ಟ್ರೋಸಿಯಂ ಹಾಗೆ ಇಟ್ರಿಯಂ ಕೂಡ ಸೇರ್ಕೊಂಡಿದೆ. ಇವುಗಳ ಮೇಲೆ ಹೊಸ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ಸ್ ಗಳನ್ನ ಚೈನಾ ಹಾಕಿದೆ. ಇದು ಅಮೆರಿಕದ ಟ್ಯಾರಿಫ್ಸ್ ಗಳಿಗೆ ಪ್ರತಿಯಾಗಿ ತೆಗೆದುಕೊಂಡ ಕ್ರಮ ಅಂತ ಹೇಳ್ಬೋದು. ಈ ಎಲಿಮೆಂಟ್ಸ್ ಗಳು ಡಿಫೆನ್ಸ್ ಅಪ್ಲಿಕೇಶನ್ಸ್ ಹಾಗೆ ಹೈ ಪರ್ಫಾರ್ಮೆನ್ಸ್ ಮ್ಯಾಗ್ನೆಟ್ಸ್ ಗಳಿಗೆ ತುಂಬಾ ಕ್ರಿಟಿಕಲ್. ಚೈನಾದ ಒಂದು ಸಂದೇಶ ತುಂಬಾ ಕ್ಲಿಯರ್ ಆಗಿತ್ತು, ನಾವು ರೇರ್ ಅರ್ತ್ ಅನ್ನ ಜಿಯೋಪಾಲಿಟಿಕಲ್ ಪ್ರೆಷರ್ ನ ಒಂದು ಟೂಲ್ ಆಗಿ ಬಳಸೋದಕ್ಕೆ ರೆಡಿ ಇದೀವಿ ಅಂತ ಇವ್ರು ಹೇಳಿರೋದು. ಆಲ್ಟರ್ನೇಟಿವ್ಸ್ ಏನಾದ್ರೂ ಇದೆಯಾ? ಆದ್ರೆ ನಾವು ತಪ್ಪು ತಿಳ್ಕೊಳ್ಬಾರ್ದು. ಜಪಾನ್ ಉದಾಹರಣೆಗೆ ತೋರಿಸ್ಕೊಟ್ಟ ಹಾಗೆ ಲಾಂಗ್ ಟರ್ಮ್ ನಲ್ಲಿ ಈ ಒಂದು ಚೋಕ್ ಪಾಯಿಂಟ್ಸ್ ಗಳು ಮಾರಣಾಂತಿಕ ಖಂಡಿತವಾಗ್ಲೂ ಏನಲ್ಲ. ದೇಶಗಳು ಚೈನಾದ ಒಂದು ಹಿಡಿತದಿಂದ ಹೊರಗೆ ಬರೋ ದಾರಿಗಳನ್ನ ಕಂಡುಹಿಡಿಯಬಹುದು. ಪ್ರಣಯ್ ಕೊಟಾಸ್ತಾನೆ ಹಾಗೂ ತನ್ಮಯ್ ಬೈದ್ ಅನ್ನೋರು ಒಂದು ಲೇಖನದಲ್ಲಿ ಬರ್ದಿರೋ ಹಾಗೆ ಅತಿ ಕೆಟ್ಟ ಪರಿಸ್ಥಿತಿ ಬಂದ್ರೂ ಸಹ ಜಗತ್ತು ಕೊನೆಗೆ ಆಲ್ಟರ್ನೇಟಿವ್ಸ್ ಗಳನ್ನ ಕಂಡುಹಿಡದೆ ಹಿಡಿಯುತ್ತೆ. ಅಂದ್ರೆ ಸಿವಿಯರ್ ಡ್ಯಾಮೇಜ್ ಏನು ಆಗದೆ ಸಿಚುವೇಶನ್ ಸುಧಾರಿಸಬಹುದು ಅಂತ. ಆದ್ರೆ ಅದಕ್ಕೆ ಒಂದು ಸರಿಯಾದ ಪ್ಲಾನ್ ಖಂಡಿತವಾಗ್ಲೂ ಬೇಕು. ಸದ್ಯಕ್ಕೆ ಬಹಳಷ್ಟು ದೇಶಗಳ ಹತ್ರ ಈ ಪ್ಲಾನ್
ಇದ್ದ ಹಾಗೆ ಖಂಡಿತವಾಗ್ಲೂ ಕಾಣ್ತಿಲ್ಲ. ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಅಂಡ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಹೇಳಿರೋ ಹಾಗೆ ಈ ಒಂದು ಎಚ್ಚರಿಕೆ ಕೊಟ್ಟಿದ್ರು ಸಹ ಒಂದು ವೇಳೆ ಚೈನಾ ರೇರ್ ಅರ್ತ್ ಎಕ್ಸ್ಪೋರ್ಟ್ಸ್ಗಳನ್ನು ನಿಲ್ಲಿಸಿದ್ರೆ ಅಥವಾ ಕಡಿಮೆ ಮಾಡಿದ್ರೆ, ಅದರಲ್ಲೂ ಮುಖ್ಯವಾಗಿ ಹೆವಿ ರೇರ್ ಅರ್ತ್ಸ್ಗಳನ್ನು US ಅಮೆರಿಕ ಆಲ್ಟರ್ನೇಟಿವ್ಸ್ ಕೂಡ ಪರದಾಡಬೇಕಾಗತ್ತೆ ಅಂತ. US ಅಮೆರಿಕಕ್ಕೆ ದೌರ್ಬಲ್ಯಗಳ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಅವರು ಒಂದು ಲೋಕಲ್ ಸಪ್ಲೈ ಚೈನ್ಸ್ಗಳನ್ನ ಕಟ್ಟೋದಕ್ಕೆ ಮಿಲಿಯನ್ಸ್ ಗಟ್ಟಲೆ ಖರ್ಚು ಮಾಡ್ತಿದ್ದಾರೆ. ಆದ್ರೆ ಅವೆಲ್ಲ ಆನ್ಲೈನ್ ಬರೋದಕ್ಕೆ ಇನ್ನೂ ವರ್ಷಗಳೇ ಬೇಕು. ಈ ಮಧ್ಯೆ ಹಲವು ವಿಧಗಳಲ್ಲಿ ಅಮೆರಿಕದ ಡಿಫೆನ್ಸ್ ಸೆಕ್ಟರ್ ಈಗಲೂ ಕೂಡ ಬಹಳಷ್ಟು ಚೈನಾದ ರೇರ್ ಅರ್ತ್ ಮೇಲೆ ಡಿಪೆಂಡ್ ಆಗಿದೆ. ಒಂದ್ ವೇಳೆ ಇವತ್ತೇನಾದ್ರೂ ರೇರ್ ಅರ್ತ್ ಸಪ್ಲೈಯಲ್ಲಿ ದೊಡ್ಡ ಅಡಚಣೆ ಆದ್ರೆ ಅದು ಬಹಳಷ್ಟು ಮಾಡರ್ನ್ ಟೆಕ್ನಾಲಜೀಸ್ ಗಳ ಮೇಲೆ ಗಂಭೀರವಾದ ಪರಿಣಾಮ ಬೀಳುತ್ತೆ. EV ಪ್ರೊಡಕ್ಷನ್ 25% ವರೆಗೂ ಕಡಿಮೆ ಆಗ್ಬೋದು. ಇನ್ನು ಗಾಳಿ ಯಂತ್ರಗಳಿಂದ ಬರೋ ವಿದ್ಯುತ್ ಉತ್ಪಾದನೆ ಇದೆಯಲ್ಲ 90% ವರೆಗೂ ಬಿದ್ದೋಗ್ಬೋದು. ಇನ್ನು FI-30 ನಂತಹ ಒಂದು ಫೈಟರ್ ಜೆಟ್ಸ್ ಗಳ ಪ್ರೊಡಕ್ಷನ್ ಪೂರ್ತಿಯಾಗಿ ನಿಂತು ಹೋಗ್ಬೋದು. MRI ಮಷಿನ್ಸ್ ಗಳಂತಹ ಒಂದು ಮೆಡಿಕಲ್ ಟೆಕ್ನಾಲಜೀಸ್ ಗಳು ತಿಂಗಳಾನುಗಟ್ಲೆ ಸಿಗದೆ ಇರೋ ಹಾಗೂ ಆಗ್ಬೋದು. ಖಂಡಿತ ದೇಶಗಳು ಕೊನೆಗೆ ಆಲ್ಟರ್ನೇಟಿವ್ಸ್ ಗಳನ್ನ ಹುಡ್ಕೊಳ್ಳೋದು ಹೇಗೋ ಮಾಡುತ್ತೆ, ಆದ್ರೆ ಹೊಸ ಸಪ್ಲೈ ಚೈನ್ಸ್ ಗಳನ್ನ ಕಟ್ಕೊಳ್ಳುತ್ತೆ. ಆದ್ರೆ ಮೀನಿಂಗ್ಫುಲ್ ಚೇಂಜ್ ಆಗೋಕೆ ವರ್ಷಾನುಗಟ್ಲೆ ಬೇಕಾಗುತ್ತೆ. ಈ ರಿಸ್ಟ್ರಿಕ್ಷನ್ಸ್ ಗಳಿಂದ ತೊಂದರೆಗೊಳಗಾಗೋದು ನಾವೇ ಅಂತಾನೆ ಹೇಳ್ಬೋದು. ಆ ಸಿಚುವೇಶನ್ ನ ಪಾರ್ ಮಾಡ್ಕೊಳ್ಳೋದು ಹೇಗೆ ಅಂತಾನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಈ ರೇರ್ ಅರ್ಥಗಳು ತೀವ್ರವಾಗಿರೋ ಒಂದು ಜಿಯೋಪೊಲಿಟಿಕಲ್ ಟೆನ್ಷನ್ ನ ಒಂದು ಫೋಕಲ್ ಪಾಯಿಂಟ್ಸ್ ಗಳಿಗಾಗಬಹುದು ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇದು ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಕೋಲ್ ಇಂಡಿಯಾ ಒಂದು ದೊಡ್ಡ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದೆ. ಅವರು 25,000 crores ಖರ್ಚು ಮಾಡಿ 4.5 ಗಿಗಾವಾಟ್ ನಷ್ಟು ರಿನ್ಯೂಬಲ್ ಎನರ್ಜಿಯನ್ನ ಅಂದ್ರೆ ಸೋಲಾರ್ ಮತ್ತೆ ವಿಂಡ್ ಎರಡಲ್ಲೂ ಕೂಡ ಸೇರಿಸ್ತಿದ್ದಾರೆ. ಇದರ ಕೆಪಾಸಿಟಿನೂ ಕೂಡ ಸ್ಥಾಪನೆ ಮಾಡ್ತಿದ್ದಾರೆ. ಯಾಕಂತಂದ್ರೆ AM ಗ್ರೀನ್ ಅನ್ನೋ ಒಂದು ಕಂಪನಿ ಈ ಒಂದು ಗ್ರೀನ್ ಅಮೋನಿಯಾ ಫೆಸಿಲಿಟೀಸ್ ಗಳನ್ನ ಕಾರ್ಬನ್ ಫ್ರೀ ಪವರ್ ಈ ಒಂದು ಪೂರೈಕೆಗೆ ಮಾಡಬೇಕು ಅಂತಾನೆ ಘಟಕಗಳನ್ನ ಗುಜರಾತ್ನ ಕಾಂಡ್ಲಾ ಅಥವಾ ಬೇರೆ ಕಡೆನೂ ಕೂಡ ಇರಿಸಬಹುದು. 2030 ವರ್ಷಕ್ಕೆ 5 ಮಿಲಿಯನ್ ಟನ್ ಅಷ್ಟು ಗ್ರೀನ್ ಅಮೋನಿಯಾ ಉತ್ಪಾದಿಸಬಹುದು. ಇದು ಭಾರತದ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಟಾರ್ಗೆಟ್ ಆಗಿದೆ. ಅಂದ್ರೆ ಸುಮಾರು 1/5 ಭಾಗದಷ್ಟು ಇರತ್ತೆ ಅಂತ. ಇದರ ಒಪ್ಪಂದವನ್ನ ನಾವು ನೋಡೋದಾದ್ರೆ ಕೋಲ್ ಇಂಡಿಯಾ ಹಾಗೇನೆ AM ಗ್ರೀನ್ ಕೂಡ ಒಂದು ಒಪ್ಪಂದದ ಮೇಲೆ ಸಹಿ ಮಾಡ್ಕೊಂಡಿದೆ. ಇದು ಜಗತ್ತಿನ ಅತಿ ದೊಡ್ಡ ರಿನ್ಯೂಬಲ್ ಎನರ್ಜಿ ಕಾಂಟ್ರಾಕ್ಟ್ಸ್ ಕೂಡ. ಅಂದ್ರೆ AM ಗ್ರೀನ್ ಸ್ಥಿರವಾದ ವಿದ್ಯುತ್ಗೋಸ್ಕರ ಒಂದು ಪಂಪ್ಡ್ ಹೈಡ್ರೋ ಸ್ಟೋರೇಜ್ ಕೂಡ ಮಾಡ್ಕೊಳಕಾಗಿದೆ. ಈ ಹೊಸ ಹೆಜ್ಜೆಯಿಂದ ಕೋಲ್ ಇಂಡಿಯಾನ ನಾವು ನೋಡೋದಾದ್ರೆ ತನ್ನ ದೇಶದ ಎನರ್ಜಿ ನೀಡ್ಸ್ ಇಂಧನದ ಅಗತ್ಯಗಳನ್ನ ಕಲ್ಲಿದ್ದಲಿನ ಮುಖಾಂತರನೇ ಪೂರೈಸುತ್ತೆ ಅಂತ ತೋರಿಸ್ತಿದೆ. ಜೊತೆಗೆ ಒಂದು ಇಂಟಿಗ್ರೇಟೆಡ್ ಎನರ್ಜಿ ಪ್ರೊವೈಡರ್ ಇದರಿಂದನೂ ಕೂಡ ಬೆಳೆಯುವಂತಹ ಸೂಚನೆಗಳು ಇಲ್ಲಿ ಗೊತ್ತಾಗುತ್ತೆ ನೋಡಿ. ನಂಬರ್ 2, L&T ಅವರ ಒಂದು Q4 FY20 ಮಾರ್ಚ್ ರಿಸಲ್ಟ್ಸ್ ಒಂದು ಬಂದಿದೆ. ಇಲ್ಲಿ ಏನ್ ಹೇಳುತ್ತೆ ಗೊತ್ತಾ? Q4 ಮಾರ್ಚ್ ಕ್ವಾರ್ಟರ್ ಹೈಲೈಟ್ಸ್ ಹೇಳೋ ಹಾಗೆ ಅವರ ಒಂದು ಕನ್ಸಾಲಿಡೇಟೆಡ್ ನೆಟ್ ಪ್ರಾಫಿಟ್ ಹೋದ ವರ್ಷಕ್ಕೆ ಹೋಲಿಸಿದ್ರೆ 25% ಹೆಚ್ಚಾಗ್ಬಿಟ್ಟು 5,497 crores ಆಗಿದೆ. ಅಂದ್ರೆ ರೆವಿನ್ಯೂ ಕೂಡ 10.9% ಹೆಚ್ಚಿಗೆ ಆಗಿದೆ ಅಂತ. ಅಂದ್ರೆ 74,392 crores ಅಂತ. ಈ ಒಂದು 475 crores ಎಕ್ಸ್ಪ್ಯಾನ್ಷನಲ್ ಗೇನ್ ಅಂತಂದ್ರೆ ವಿಶೇಷವಾದ ಲಾಭನೂ ಕೂಡ ಸೇರ್ಕೊಂಡಿದೆ ಅಂತ. Q4 ನಲ್ಲಿ ಅವರಿಗೆ ಸಿಕ್ಕಿರೋ ಹೊಸ ಆರ್ಡರ್ ಇನ್ಫ್ಲೋನ ನಾವು ನೋಡೋದಾದ್ರೆ ಹೆಚ್ಚಾಗಿ 89,613 crores ಆಗಿದೆ. ಇದರಲ್ಲಿ 70% ಇಂಟರ್ನ್ಯಾಷನಲ್ ಆರ್ಡರ್ಸ್ ಗಳೇ ಬಂದಿರೋದು. ಅವರ ಒಟ್ಟು ಕನ್ಸಾಲಿಡೇಟೆಡ್ ಆರ್ಡರ್ ಬುಕ್ ನಲ್ಲಿ ಈಗ 5.79 lakhs crore ದಾಟಿದೆ. ಇದು ಹೋದ ವರ್ಷಕ್ಕಿಂತ 22% ಜಾಸ್ತಿ. ಈ ಸೆಗ್ಮೆಂಟ್ಸ್ ಗಳಲ್ಲೂ ಕೂಡ ಗ್ರೋತ್ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗ್ತಿದೆ ನೋಡಿ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ ಅಲ್ಲಿ ಆರ್ಡರ್ಗಳು 21% ಹೆಚ್ಚಾದ್ರೆ ಎನರ್ಜಿ ಸೆಗ್ಮೆಂಟ್ಸ್ ನಲ್ಲಿ ಆರ್ಡರ್ಗಳು 19% ಹೆಚ್ಚಾಗಿದೆ. ಇನ್ನು ಖತಾರ್ ಎನರ್ಜಿಯಿಂದ ಕೂಡ ಬಂದ ಆರ್ಡರ್ ನಿಂದ ಎನರ್ಜಿ ವಿಭಾಗಕ್ಕೆ ಒಳ್ಳೆ ಬೂಸ್ಟ್ ಕೂಡ ಸಿಕ್ಕಿದೆ. ಇನ್ನು ಡಿವಿಡೆಂಡ್ ಮುಂದಿನ ನಿರೀಕ್ಷೆಯಲ್ಲಿ ಔಟ್ಲುಕ್ ಅನ್ನ ತೋರಿಸ್ತಿದೆ. ಮುಂದಿನ ವರ್ಷ ಈ ಒಂದು 10% ಆರ್ಡರ್ ಇನ್ಫ್ಲೋ ಗ್ರೋತ್ ಏನಿದೆ ಇದನ್ನ L&T ಎಕ್ಸ್ಪೆಕ್ಟ್ ಮಾಡ್ತಿದೆ. ಅದರಲ್ಲೂ ಹೆಚ್ಚಿನ ಪಾಲನ್ನ ನಾವು ನೋಡಿದಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಇಂದಾನೆ ಬರುತ್ತೆ ಅನ್ನೋ ಒಂದು ಸಾಧ್ಯತೆ ಕೂಡ ಇದೆ ನೋಡಿ. ಒಟ್ನಲ್ಲಿ L&T ನ Q4 ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಮುಂದೆನೂ ಕೂಡ ಇಷ್ಟೇ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತ ಇವರು ಪಾಸಿಟಿವ್ ಆಗಿದ್ದಾರೆ. ಕೊನೆಯ ಟಿಡ್ಬಿಟ್, ಈ ಒಂದು ಭಾರತಿ ಏರ್ಟೆಲ್ ಫೌಂಡರ್ ಈ ಸುನಿಲ್ ಮಿಟ್ಟಲ್ ಹೇಳೋ ಪ್ರಕಾರ ಅವರು ಚೈನಾದ ಒಂದು ಹೈಯರ್ ಕಂಪನಿಯ ಇಂಡಿಯನ್ ಬಿಸ್ನೆಸ್ ಅಲ್ಲಿ 49% ಸ್ಟೇಕ್ ತಗೊಳ್ಳೋದಕ್ಕೆ ಅಡ್ವಾನ್ಸ್ ಟಾಕ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಸ್ಟೇಕ್ ನ ಒಂದು ವ್ಯಾಲ್ಯೂ ನಾವು ನೋಡೋದಾದ್ರೆ $2 billion. ಈ ಡೀಲ್ಗೋಸ್ಕರ ಅವರು ಪ್ರೈವೇಟ್ ಈಕ್ವಿಟಿ ಫರ್ಮ್ ವಾರ್ಬರ್ಗ್ ಪಿಂಕಸ್ ಜೊತೆ ಪಾರ್ಟ್ನರ್ಸ್ ಕೂಡ ಆಗಿದ್ದಾರೆ. ಅಂದ್ರೆ ಹೈಯರ್ ಇಂಡಿಯಾದಲ್ಲಿ AC ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಇದರ ಒಂದು ಮಾಡುವ 3 ಫ್ಯಾಕ್ಟರೀಸ್ ಗಳಿರತ್ತೆ ಅಂತ. ಆದ್ರೆ ಈ ಡೀಲ್ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಹೈಯರ್ ಕಂಪನಿ ಬೇರೆಯವ್ರಿಗೆ ಮಾರಾಟ ಮಾಡಬಹುದು ಸಹ. ಮೊದಲು ರಿಲಯನ್ಸ್ ನ ಒಂದು ಮುಖೇಶ್ ಅಂಬಾನಿ ಕೂಡ ಈ ಒಂದು ಹೈಯರ್ ಇಂಡಿಯಾದಲ್ಲಿ ಸ್ಟೇಕ್ ತಗೊಳ್ಳೋದಕ್ಕೆ ನೋಡ್ತಾ ಇದ್ರು ಅಂತ ನ್ಯೂಸ್ ಇತ್ತು. ಸದ್ಯಕ್ಕೆ ಈ ವಿಷಯದ ಬಗ್ಗೆ ಯಾರಿಗೂ ಕೂಡ ಅಫಿಷಿಯಲ್ ಆಗಿ ಇನ್ನೂ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಅಂತ ನಾವು ಕಾದು ನೋಡೋಣ. ಸ್ನೇಹಿತರೆ, ಇದಷ್ಟು ಜಿರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.